बंधुं हरिं भजे अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्ताम् सन्निधिं मानसे च मिथ्या सिद्धान्त दुर्ध्वान्त विध्वंसन विचक्षणः जयतीर्थाख्यतरणिः भासतान्नो हृदम्बरे भक्तानां मानसाम्भोजभानवे कामधेनवे नमतां कल्पतरवे जयीन्द्रगुरवे नमः दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमोऽत्यन्तदयालवे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ओम् ವೇದವ್ಯಾಸ ದೇವರು 18 ಪುರಾಣಗಳಲ್ಲಿ ಮತ್ತು ಅನೇಕ ಉಪಪುರಾಣಗಳಲ್ಲಿ ಹೇಳಿದಂತಹ ವೇದಕ್ಕೆ ವಿರೋಧವಾಗುವಂತೆ ಕಾಣುವಂತಹ ಅನೇಕ ಅಂಶಗಳನ್ನೆಲ್ಲವನ್ನ ಉದಾಹರಣೆ ಮಾಡಿ ಯಾವುದು ನಿಜವಾದಂತಹ ತತ್ವ ಅನ್ನೋದನ್ನ ವಿಜಯೇಂದ್ರ ಸ್ವಾಮಿಗಳವರು ತಮ್ಮ ಈ ಗ್ರಂಥದಲ್ಲಿ ಸಮರ್ಥನೆ ಮಾಡಿಕೊಡ್ತಾ ಇದ್ದಾರೆ. ಆದ್ದರಿಂದಲೇ ಇವತ್ತು ಸಹಸ್ರನಾಮಗಳು ಅಂತ ನಾವು ತಗೊಂಡ್ರೆ ಆ ಸಹಸ್ರನಾಮಗಳಲ್ಲಿ ಎಲ್ಲ ಸಹಸ್ರನಾಮಗಳಿಗಿಂತ ಅತ್ಯಂತ ಶ್ರೇಷ್ಠವಾದಂತಹ ಸಹಸ್ರನಾಮ ಯಾವುದು ಅಂತ ಯಾರನ್ನಾದ್ರೂ ಪ್ರಶ್ನೆ ಮಾಡಿದ್ರೆ ಪ್ರತಿಯೊಬ್ಬರೂ ಉತ್ತರ ಕೊಡೋದು ಯಾವ ಸಹಸ್ರನಾಮವನ್ನ? ವಿಷ್ಣು ಸಹಸ್ರನಾಮವು. ವಿಷ್ಣು ಸಹಸ್ರನಾಮವೇ ನಿಮ್ಗೆಷ್ಟು ಸಹಸ್ರನಾಮ ಬೇಕು? ದೇವರದ್ದೇ, ನಾರಾಯಣನದ್ದೇ ವಾಸುದೇವ ಸಹಸ್ರನಾಮ ಅಂತಿದೆ. ನಮ್ಗೆ ಇದೆ ಅಂತಾನೆ ಗೊತ್ತಿಲ್ಲ, ಹಾಕ್ತಿಲ್ಲ. ಪದ್ಮ ಪುರಾಣದಲ್ಲಿ ಬರುತ್ತೆ ವಾಸುದೇವ ಸಹಸ್ರನಾಮ. ಅದರೊಳಗೊಂದು ಕಥೆ ಹೇಳ್ತಾರೆ. ದುರ್ಗಾ ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಶಿವ ಸಹಸ್ರನಾಮ, ಗಣೇಶ ಸಹಸ್ರನಾಮ, ಸ್ಕಂದ ಸಹಸ್ರನಾಮ, ಎಷ್ಟು ಸಹಸ್ರನಾಮಗಳು ಬೇಕು ನಮಗೆ? ಆ ಎಲ್ಲ ಸಹಸ್ರನಾಮಗಳಿಗಿಂತಲೂ ಒಂದು ತೂಕ ಮೇಲೆ ಅಂತ ಪಾರಾಯಣ ಮಾಡೋ ಜನಗಳೇ ಒಪ್ಪುವಂತಹ, ವೇದವ್ಯಾಸ ಹೇಳೋದು ಬೇಡ, ಪಾರಾಯಣ ಮಾಡೋ ಜನಗಳೇ ಒಪ್ಪುವಂತಹದ್ದು ಯಾವುದು? ವಿಷ್ಣು ಸಹಸ್ರನಾಮ. ಅಷ್ಟು ದೂರ ಯಾಕೆ? ಒಬ್ಬ ಇದ್ದ ಶ್ರೀಮಂತ, ಅವನಿಗೇನು ಅಂದ್ರೆ ದುಡ್ಡನ್ನು ಖರ್ಚು ಮಾಡ್ಬೇಕು ಅಂತ ಆಸೆ. ದುಡ್ಡನ್ನು ಖರ್ಚು ಮಾಡೋದಂಗೆ 4 ಜನ ಫ್ರೆಂಡ್ಸ್ ಕರ್ಕೊಂಡು ಅವನು ಊರ್ ತಿರುಗೋ ಸಂಚಾರ ಮಾಡೋದು. ಅವನ ಹೆಸರು ಬಾಣ ಅಂತ ಅವನ ಹೆಸರು. 4 ಜನ ಫ್ರೆಂಡ್ಸ್ ಕರ್ಕೊಳ್ತಾನೆ, ದುಡ್ಡನ್ನು ಖರ್ಚು ಮಾಡ್ಬೇಕು, ಸಂಚಾರ ಮಾಡಕ್ ಹೋಗ್ತಾನೆ. ಸಂಚಾರ ಮಾಡಕ್ ಹೋದಾಗ ಯಾರೋ ಒಬ್ರು ಮನೆಗೆ ಬಂದ. ಒಬ್ರು ಮನೆಗೆ ಬಂದು ದುಡ್ಡು ಕೊಟ್ಟ. ಪೇಯಿಂಗ್ ಗೆಸ್ಟ್, ನಾನ್ ದುಡ್ಡು ಕೊಡ್ತೀನಿ, ಇವತ್ ರಾತ್ರಿ ನಿಮ್ಮಲ್ಲಿ ಹಾಲ್ಟ್ ಆಗ್ತೀನಿ ಅಂತಂದ. ಸರಿ, ಹಾಗೆ ಆಗಲಪ್ಪ, ನಮ್ಮ ಮನೇಲಿ ಮಗಳಿಗೆ ಹೆರಿಗೆ ಇದೆ ಇವತ್ತು, ಪರವಾಗಿಲ್ಲ ಆ ರೂಮಲ್ಲಿ ನೀನಿರು ಅಂತ ಹೇಳಿದ್ರು. ಇವನಿಗೆ ಹೆರಿಗೆ ಇದೆಯಲ್ಲ ಅಂತಂದಾಗ ಸೂಲಗಿತ್ತಿರೆಲ್ಲ ಬಂದ್ರು. ಏನ್ ಮಾಡ್ತಾರೆ ನೋಡೋಣ ಅಂತ ಎದ್ದು ಕೂತಿದ್ದಾನೆ. ಸೂಲಗಿತ್ತಿಯರು ಹೆರಿಗೆ ಮನೆ ಒಳಗೆ ಹೋಗಿ ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡ್ತಾ ಇದ್ದಾರೆ. ಇದು ಬಾಣಭಟ್ಟ ಕಾದಂಬರಿ ಎನ್ನುವಂತಹ ಒಂದು ಗ್ರಂಥ ಬರೆದಿದ್ದಾನೆ. ಅದ್ರ ಹೆಸರೇ ಕಾದಂಬರಿ ಅಂತ. ಆ ಕಾದಂಬರಿ ಅನ್ನುವ ಗ್ರಂಥ ಅವನು ಪ್ರವಾಸ ಕಥನ, ಅದು ಸಂಚಾರ ಮಾಡಿದ ಅನುಭವ ಬರೆದಿದ್ದು. ಅದರಲ್ಲಿ ಹೇಳ್ತಾನೆ, ಸೂಲಗಿತ್ತಿಯರು ಅನಾಯಾಸವಾಗಿ ಹೆರಿಗೆ ಆಗ್ಲಿ ಅಂತ ಸಂಕಲ್ಪ ಮಾಡಿಕೊಂಡು ಈ ಪ್ರದೇಶದಲ್ಲಿ ಪ್ರತಿಯೊಂದು ಮನೆ ಹೆರಿಗೆ ಆಗ್ಬೇಕಾದ್ರೆ ಮೊದಲಿಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಹೆರಿಗೆ ಮಾಡಿಸ್ತಾ ಇದ್ರು. ಯಾರು ಹೇಳೋದು? ಬಾಣಭಟ್ಟನ ಕಾದಂಬರಿ. ಅಂದ್ರೆ ಬೇರೆ ಎಲ್ಲಾ ಸಹಸ್ರನಾಮ ಇದ್ರು ವಿಷ್ಣು ಸಹಸ್ರನಾಮವನ್ನ ಯಾಕೆ ಹೇಳಬೇಕಾಗಿತ್ತು ಅಂತ ಪ್ರಶ್ನೆ ಉತ್ತರ ಕೊಡುತ್ತಿದ್ದು. ಅದರ ಜೊತೆನಲ್ಲೇ ಮಹಾಭಾರತ ನೋಡಿದಾಗ ವಿಷ್ಣು ಸಹಸ್ರನಾಮಕ್ಕಿಂತ ಮೊದಲಿಗೆ ಇನ್ನೊಂದು ಸಹಸ್ರನಾಮ ಬರುತ್ತೆ. ಯಾವ ಸಹಸ್ರನಾಮ ಅದು? ಶಿವ ಸಹಸ್ರನಾಮ. ಎರಡೂ ಸಹಸ್ರನಾಮಗಳು ಮಹಾಭಾರತದಲ್ಲೇ ಬರೋದು. ಶಿವ ಸಹಸ್ರನಾಮ, ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮ ಉಪದೇಶ ಮಾಡಿದ್ ಯಾರಿಗೆ? ಧರ್ಮರಾಜನಿಗೆ. ಉಪದೇಶ ಮಾಡಿದ್ಯಾರು? ಭೀಷ್ಮಾಚಾರ್ಯ. ಶಿವ ಸಹಸ್ರನಾಮ ಉಪದೇಶ ಮಾಡಿದ್ಯಾರಿಗೆ? ಉಪದೇಶ ಮಾಡಿದ್ಯಾರು? ದೊಡ್ಡ ಪ್ರಶ್ನೆ ಇದು. ಶಿವ ಸಹಸ್ರನಾಮವನ್ನು ಉಪದೇಶ ಮಾಡಿದ್ದು ಉಪಮನ್ಯು ಮುನಿಗಳು ಕೃಷ್ಣನಿಗೆ. ಇದು ಬರೋದಲ್ಲಿ ಮಹಾಭಾರತದಲ್ಲಿ. ನಾವೇನು ವಿಷ್ಣು ಸಹಸ್ರನಾಮ ಅಂತ ಪಾರಾಯಣ ಮಾಡ್ತೀವಿ, ಆ ಪಾರಾಯಣ ಮಾಡೋ ಮೊದಲಿಗೆ ಅನುಶಾಸನ ಪರ್ವದಲ್ಲೇ ಬರುವಂತ ಮಾತು ನಮ್ಗೆ ಗೊತ್ತಿಲ್ಲ ಇದು.
ಮಹಾಭಾರತ ಓದಿಲ್ಲ ಕೇಳಿಲ್ಲ ಆದ್ರಿಂದ ಈ ಕಥೆ ನಮಗ್ ಗೊತ್ತಿಲ್ಲ. ಉಪದೇಶ ಮಾಡಿದ್ದು ಉಪಮನ್ಯು, ಉಪದೇಶ ಸ್ವೀಕಾರ ಮಾಡಿಕೊಂಡ ಶಿಷ್ಯ ಶ್ರೀಕೃಷ್ಣ. ಅಂದ್ರೆ ಕೃಷ್ಣನೇ ದೊಡ್ಡವನು ಅಂತ ಭೀಷ್ಮಾಚಾರ್ಯ ಅಂತಾರೆ, ಶಿವನೇ ದೊಡ್ಡವನು ಅಂತ ಕೃಷ್ಣ ಅಂತಾನೆ. ಕೃಷ್ಣನೇ ಶಿವ ದೊಡ್ಡವನು ಅಂತ ಮಾತಾಡ್ಬೇಕಾದ್ರೆ ನಿನ್ಗ್ಯಾಕ್ ಬೇಕಿದು ಅನ್ನೋ ಪ್ರಶ್ನೆಗೆ ಬಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ ವೇದವ್ಯಾಸ ದೇವರೇ. ಮಹಾಭಾರತವಲ್ಲೂ ಕೂಡ ಪಾಶುಪತ ಆಗಮ ಏನಿದೆ ಆ ಪಾಶುಪತ ಆಗಮವನ್ನ ಅನುವಾದ ಮಾಡಿದ್ದಾರೆ. ಇವಾಗ ನಾವೇ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಆದಾಗ ಏನ್ ಮಾಡ್ತೀವಿ, ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಒಂದು ವ್ಯವಸ್ಥೆ ಮಾಡಿರ್ತೀವಲ್ಲ. ಏನೋ ನಾವು ಹೊರಗೆ ಹೋಗಿರ್ತೀವಿ, ಹೊರಗೆ ಹೋದಾಗ ನೋಡಪ್ಪ ನಮ್ ವ್ಯವಸ್ಥೆನೇ ಬೇರೆ, ಹೊರಗೆ ಹೋದಾಗ ವ್ಯವಸ್ಥೆನೇ ಬೇರೆ ಅಂತ ಎರಡು ವ್ಯವಸ್ಥೆ ಮಾಡಿರ್ತೀವೋ ಇಲ್ವಾ? ಕಾರ್ಯಕ್ರಮ ಆದ್ರೆ ಟೇಬಲ್ ಮೇಲೆ ಕೂತ್ಕೊಳ್ಳೋರು, ಪಾಪ ಕಾಲ್ ನೋವಿರು ಕೈ ನೋವಿರೋ ಟೇಬಲ್ ಮೇಲೆ ಕೂತ್ಕೊಳ್ಳಕ್ಕೆ, ಅದಿಲ್ಲ ಅಂದ್ರೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ಲಿ ವ್ಯವಸ್ಥೆ ಇದೆಯೋ ಇಲ್ವಾ? ನೀನೆಲ್ಲಿ ಕೂತ್ಕೊಂಡು ಊಟ ಮಾಡ್ತೀಯ ಅಂದ್ರೆ ನಾನ್ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದು, ನನ್ನದ್ದು ನೆಲದ ಮೇಲೆ ಊಟ. ಕಾಲ್ ನೋವಿರೋರು ಸೊಂಟ ನೋವಿರೋರು ಯಾರು ಬರ್ತಾರೆ, ಅವ್ರಿಗೋಸ್ಕರ ಟೇಬಲ್ ಮೇಲೆ. ಹಾಗೆ ಕೃಷ್ಣ ಹೇಳ್ತಾನೆ, ಶಿವನನ್ನ ಸರ್ವೋತ್ತಮ ಅಂತ ಪೂಜೆ ಮಾಡೋ ವ್ಯಕ್ತಿಗಳು ಕೆಲವರು ಇರ್ತಾರಲ್ಲ, ಅವರಿಗೆ ಪಾಶುಪತಾಗಮ ದೊಡ್ಡದಲ್ವಾ? ಆ ಪಾಶುಪತಾಗಮದಂತೆ ನಾನು ಉಪದೇಶ ಸ್ವೀಕಾರ ಮಾಡಿ ಪಡೆದಂತೆ ಇದ್ದೇನೆ. ಅಂದ ಮಾತ್ರಕ್ಕೆ ನಾನು ಪೂಜೆ ಮಾಡಿದ್ದೇನೆ ಅವನು ಸರ್ವೋತ್ತಮ ಅಂತ ಅರ್ಥ ಅಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ, ತ್ರೈವರ್ಣಿಕರಾದವರು ಶಿವ ಪೂಜೆಯನ್ನು ಅಷ್ಟು ಅತ್ಯಧಿಕವಾಗಿ ಮಾಡಬಾರದು ಅಂತ ಹೇಳ್ತಾರೆ. ಪೂಜೆ ಮಾಡಬಾರದು ಅಂತಂದ್ರೆ ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬಾರ್ದು, ನಮಸ್ಕಾರ ಮಾಡಬಾರ್ದು ತಾತ್ಪರ್ಯ ಅಲ್ಲ. ಅಲ್ಲಿ ಅತ್ಯಧಿಕವಾಗಿ ವಿಷ್ಣು ಸರ್ವೋತ್ತಮತ್ವವನ್ನು ಒಪ್ಪಿ ನಾರಾಯಣನ ಆರಾಧನೆಯನ್ನ ಭಕ್ತಿಯಿಂದ ಮಾಡಬೇಕು ಅಂತ. ಚತುರ್ಥಾವರ್ಣ ಪಂಚಮವರ್ಣ ಆದಿಗಳವರಿಗೆ ಆ ಆರಾಧನೆಗಳೆಲ್ಲ ವಿಹಿತವಾದ ಆರಾಧನೆಗಳು. ತ್ರೈವರ್ಣಿಕರಿಗೆ ಶಾಲಗ್ರಾಮ ಪೂಜೆ, ಸಂಧ್ಯಾ ವಂದನೆ, ಯಜ್ಞಯಾಗ, ಅಗ್ನಿಹೋತ್ರಾದಿಗಳು, ಗಂಗಾದಿ ತೀರ್ಥಯಾತ್ರೆಗಳು, ಬದರಿಕಾಶ್ರಮದ ತೀರ್ಥಯಾತ್ರೆಗಳು, ಕ್ಷೇತ್ರ ಶ್ರಾದ್ದ, ತೀರ್ಥ ಶ್ರಾದ್ದ ವಿಹಿತ ನಿಯಮಗಳಿದೆಲ್ಲ. ಆದ್ದರಿಂದ ಪಾಶುಪತಾಗಮದ ಅನುಕೂಲವಾಗಿ ಶಿವಸಹಸ್ರ ನಾವು ಹಾಕಿದ್ದಾರೆ ಬಿಟ್ರೆ ವೇದವ್ಯಾಸ ದೇವರಿಗೆ ಸಮ್ಮತ ಅಂತಲ್ಲ ಅದು. ಹಾಗೆ ಇಲ್ಲಿಯೂ ಕೂಡ ಒಂದು ಕಥೆ. ಯಾವ ಕಥೆ? ಪ್ರತಿಯೊಬ್ಬರು ಅನುಷ್ಠಾನ ಮಾಡುವಂತಹ ಒಂದು ವ್ರತ. ಯಾವ ವ್ರತ ಅದು? ಪ್ರತಿಯೊಬ್ಬರು ನಾವೆಲ್ಲರೂ ಭಕ್ತಿಯಿಂದ, ಕೆಲವರು ಉಪವಾಸದಿಂದ ಅನುಷ್ಠಾನ ಮಾಡ್ತಾರೆ, ಮತ್ತೆ ಕೆಲವರು ಉಪವಾಸ ಇಲ್ಲದೆ ಪಂಚಭಕ್ಷ್ಯ ಪರಮಾನ್ನಗಳನ್ನು ತಿಂದು ಅನುಷ್ಠಾನ ಮಾಡ್ತಾರೆ. ಯಾವುದದು? ಶಿವರಾತ್ರಿ ಅಲ್ವಾ? ಉಪವಾಸದಿಂದ ಇದ್ದು ಕೆಲವರ ಅನುಷ್ಠಾನ ಪಾಯಸ ಅನ್ನವನ್ನ ತಿಂದು ಅನುಷ್ಠಾನ. ನಾನು ಶಿವರಾತ್ರಿ ಅನುಷ್ಠಾನ ಮಾಡಲ್ಲ ಅಂತಂದ್ರೆ ನಾಳೆ ಬೆಳಗ್ಗೆ ತುಳಸಿ ನೀರ್ ಹಾಕೋ ಯೋಗ್ಯತೆ ಇಲ್ಲ ಅವನಿಗೆ ಅಂತ. ಗರುಡ ಪುರಾಣದಲ್ಲಿ ಬರುತ್ತೆ, ಸ್ವಯಂ ವ್ಯಕ್ತೇಶು ಲಿಂಗೇಶು ಇತ್ಯಾದಿ ಹೇಳುವಾಗ ನಾನು ಶಿವರಾತ್ರಿ ವ್ರತವನ್ನ ಅನುಷ್ಠಾನ ಮಾಡಲ್ಲ, ನನಗೂ ಶಿವರಾತ್ರಿಗೂ ಸಂಬಂಧ ಇಲ್ಲ ಅಂತ ಯಾರಂತಾರೆ ಆ ವ್ಯಕ್ತಿ ಮಾರನೇ ದಿನ ಬೆಳಗ್ಗೆ ತುಳಸಿಗೆ ನೀರ್ ಹಾಕೋ ಯೋಗ್ಯತೆ ಇಲ್ಲ ಅವನಿಗೆ, ಕಷ್ಟ ಅವನು ಅಂತ. ಅಂದ ಮಾತ್ರಕ್ಕೆ ಶಿವರಾತ್ರಿ ದಿನ ಉಪವಾಸ ಇದ್ದು ಅನುಷ್ಠಾನವನ್ನ ಮಾಡಬಾರದು. ಉಪವಾಸ ಇದ್ದು ಮಾಡಬೇಕಾದ ವ್ರತ ಯಾವುದು? ನಾಳೆ ಇನ್ನೇನು ಬರ್ತಾ ಇದೆ ಶ್ರಾವಣ ಮಾಸದಲ್ಲಿ, ಅದನ್ನ ಯಾರು ಮಾಡೋದೇ ಇಲ್ಲ. ಪ್ರಾಬ್ಲಮ್ ಆಗಿರೋದೇ ಅಲ್ಲಿ. ಯಾವುದನ್ನ ಪುರಾಣದಲ್ಲಿ ಮಾಡಬೇಕು ಅಂತ ಆದೇಶ ಮಾಡ್ತಾರೆ, ನಾವು ಅದನ್ನ ಏನ್ ಮಾಡ್ಬಿಟ್ಟಿದ್ದೇವೆ, ಹೋಗಪ್ಪ ನಮಗ್ ಸಂಬಂಧನೇ ಇಲ್ಲ ಅಂತ ಸೈಡ್ಗೆ ಇಟ್ಬಿಟ್ಟಿದ್ದೇವೆ. ಎಲ್ಲಿ ಉಪವಾಸ ಮಾಡಬಾರದು ಅಂತ ಹೇಳಿದಾರೋ ಅಲ್ಲಿ ಉಪವಾಸವನ್ನ ನಾವು ಮಾಡ್ತಾ ಇದ್ದೇವೆ. ನಮಗ್ ಆಗ್ತಿರೋ ಪ್ರಾಬ್ಲಮ್ ಅದೇ. ಆ ವ್ರತ ಎಲ್ಲಿಂದ ಆರಂಭ ಆಯ್ತು? ಶಿವರಾತ್ರಿ ವ್ರತ ಆರಂಭ ಆದದ್ದು ಎಲ್ಲಿಂದ ಅಂತ ಕೇಳಿದ್ರೆ ಅದಕ್ಕೆ ಪೂರ್ವ ಪಕ್ಷಿ ಉತ್ತರವನ್ನ ಕೊಡ್ತಾನೆ. ಕೂರ್ಮ ಪುರಾಣ, ಲಿಂಗ ಪುರಾಣ, ಸಾತ್ವಿಕ ಪುರಾಣವಾದ ವರಾಹ ಪುರಾಣದ ಪೂರ್ವಖಂಡ, ಇಲ್ಲೆಲ್ಲ ಕೆಲವು ವಿಷಯಗಳು ಬರುತ್ತೆ. ಅದ್ರಲ್ಲಿ ಏನು ಅಂತಂದ್ರೆ, ಒಂದ್ಸಲ ಸತ್ಯಲೋಕದಲ್ಲಿ ಬ್ರಹ್ಮದೇವರು ಕೂತಿದ್ರು. ಅದಾದ ಮೇಲೆ ವೈಕುಂಠದಲ್ಲಿ ನಾರಾಯಣ ಕೂತ್ಕೊಂಡಿದ್ದ. ಸಡನ್ ಆಗಿ ಯಾರೋ ಬಂದು ಇಬ್ಬರ ಮಧ್ಯೆ ಬೆಂಕಿ ಹಚ್ಬಿಟ್ರು. ಬೆಂಕಿ ಹಚ್ಚಿದಾಗ ದೊಡ್ಡವನು ನೀನೋ ದೊಡ್ಡವನು ನಾನು ಅಂತ ಚರ್ಚೆ ಶುರುವಾಯ್ತು. ಚರ್ಚೆ ಅಂದ್ರೆ ಏನು? ಬರೀ ಚರ್ಚೆ ಅಲ್ಲ, ಗಲಾಟೆನೇ ಆಗೋದು. ಹೊಡೆದಾಟ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ಗಲಾಟೆ ಆಯ್ತು. ಹಾಗೆ ಗಲಾಟೆ ಆದಾಗ ನಾನ್ ದೊಡ್ಡವನು ಅಂತ ಬ್ರಹ್ಮ
ನಾನ್ ದೊಡ್ಡವನು ಅಂತ ವಿಷ್ಣು. ಇಬ್ಬರು ಕಿತ್ತಾಡ್ತಾ ಇದ್ದಾರಂತೆ. ಈ ಕಥೆ ಹೇಳುವಾಗ್ಲೇ ದೇವತೆಗಳು ಅಂದ್ರೆ ಗೌರವಕ್ಕೆ ಅರ್ಹರು ಅಂತ ಅರ್ಥ. ಅವರೇ ಕಿತ್ತಾಡ್ತಾರೆ ಅಂತಂದ್ರೆ ಗೌರವ ನಾವೇನ್ ಕೊಡ್ತೀವಿ ಅವ್ರಿಗೆ? ದೇವತೆಗಳೇ ನಮ್ ತರ ಮನುಷ್ಯರ ಅನ್ನ ತಿನ್ನೋರು ಕಿತ್ತಾಡೋದು, ನಗೋದು, ಅಳೋದು ಸಾಮಾನ್ಯ. ಯಾಕೆ? ಮಾನುಷಾನ್ನವನ್ನ ಊಟ ಮಾಡಿದ್ರೆ ವಿಕಾರ ಅನ್ನೋದು ಮನುಷ್ಯರಿಗೆ ಹಾಗೆ ಆಗುತ್ತೆ. ಅಮೃತ ತಿನ್ನೋ ದೇವತೆಗಳಿಗೆ ವಿಕಾರ ಎಲ್ಲಿಂದ? ಆದ್ರಿಂದ ಈ ಕಥೆ ನೋಡುವಾಗ್ಲೇ ಸುಳ್ಳು ಅಂತ ಗೊತ್ತಾಗ್ಬಿಡುತ್ತೆ. ಅವಾಗ ಏನಾಯ್ತು? ಅವರಿಬ್ಬರ ಮಧ್ಯದಲ್ಲಿ ಒಂದು ಕಲ್ಲಿನ ಲಿಂಗ ಹಾಗೇ ಮೇಲೆದ್ದು ಬಂತು. ಇದೇನಪ್ಪ ಇದು? ಕಲ್ಲಿನ ಲಿಂಗ ಭೂಮಿಯನ್ನ ಸೀಳ್ಕೊಂಡು ಮೇಲೆ ಬರ್ತಾ ಇದೆಯಲ್ಲ ಅಂತ ಅವ್ರಿಗೆ ಆಶ್ಚರ್ಯ ಆದಾಗ ಅಶರೀರವಾಣಿ ಕೇಳಿಸ್ತು. ನೀವಿಬ್ರು ದೊಡ್ಡವ್ರ್ಯಾರು ಅಂತ ಕಿತ್ತಾಡ್ತಾ ಇದ್ದೀರಿ ಅಲ್ವಾ? ಇದರ ತುದಿ, ಇದರ ಕೊನೆ. ಇಬ್ರು ಯಾರು ಹುಡುಕ್ತಾರೋ ಅವರು ದೊಡ್ಡವರು. ಹಾಗೆ ಆಗ್ಲಿ, ನಾ ಹುಡುಕ್ಬಿಡ್ತೀನಿ ಅಂತ ಹೇಳಿ ನಾರಾಯಣ ವರಾಹ ರೂಪವನ್ನ ಸ್ವೀಕಾರ ಮಾಡಿಕೊಂಡು ಕೆಳಗೆ ಹೋದ. ಬ್ರಹ್ಮದೇವರು ಹಂಸರೂಪ ಸ್ವೀಕಾರ ಮಾಡಿಕೊಂಡು ಮೇಲೆ ಹೋದ. ಯುಗಾಂತರಗಳು ಕಳೆದು ಹೋಯ್ತಂತೆ. ಯುಗಾಂತರಗಳು ಕಳೆದು ಹೋದ್ರೂ ಕೂಡ ಆ ಲಿಂಗದ ಆದಿ ಮತ್ತು ಅಂತ್ಯ ಗೊತ್ತೇ ಆಗಲಿಲ್ಲ. ಆದ್ದರಿಂದ ಲಿಂಗೋದ್ಭವ ಆದ ದಿವಸ ಶಿವಸರ್ವೋತ್ತಮತ್ವ ಪ್ರತಿಪಾದಿತವಾದಂತಹ ದಿವಸ. ಅದನ್ನ ನಾವೇನಂತ ಅನುಷ್ಠಾನ ಮಾಡ್ತಾರೆ ಲೋಕದಲ್ಲಿ ಅಂತ ಈ 2-3 ಪುರಾಣಗಳಲ್ಲಿ ಬರುತ್ತೆ. ಇವತ್ತಿಗೂ ಕೂಡ ನಂಜನಗೂಡು ತನಕ ದೂರ ಆಗೋಯ್ತು. ಅತ್ಯಂತ ಪ್ರಸಿದ್ಧವಾದ ಕ್ಷೇತ್ರ ತಿರುಮಕೂಡ್ಲಿಗೆ ಹೋದ್ರೆ ಅಗಸ್ತ್ಯೇಶ್ವರ ದೇವಸ್ಥಾನ ಕೇಳೋರಲ್ಲ. ದೇವಸ್ಥಾನದಲ್ಲಿ ಇಬ್ರಿರಲ್ಲ. ಆ ದೇವಸ್ಥಾನದ ಹಿಂಭಾಗದ ಗೋಡೆಯಲ್ಲಿ ಕೆತ್ತಿರ್ತಾರೆ. ಸಾಮಾನ್ಯವಾಗಿ ಶೈವಾಗಮದ ರೀತಿಯ ನಿರ್ಮಾಣ ಮಾಡಿದಂತಹ ದೇವಸ್ಥಾನದಲ್ಲಿ ಈ ಶಿಲ್ಪ, ಈ ಪ್ರತಿಮಾ ಇದ್ದೇ ಇರುತ್ತೆ. ಲಿಂಗೋದ್ಭವ ಮೂರ್ತಿ ಲಿಂಗ. ಆ ಲಿಂಗವನ್ನು ನರಸಿಂಹ ಕಂಬ ಸೀಳ್ಕೊಂಡು ಬರ್ತಾನಲ್ಲ, ಹಾಗೆ ರುದ್ರದೇವರು 4 ಕೈಯಿಂದ ನಿಂತಿದ್ದಾರೆ. ಮೇಲೆ ಹಂಸ ರೂಪದಿಂದ ಬ್ರಹ್ಮ ನಮಸ್ಕಾರ ಮಾಡ್ತಾ ಇದ್ರೆ, ಕೆಳಗಿನಿಂದ ವರಾಹ ರೂಪದಿಂದ ಭಗವಂತ ನಮಸ್ಕಾರ ಮಾಡ್ತಿರೋದು. ಇದು ಪ್ರತಿಯೊಂದು ಶಿವಾಲಯಗಳಲ್ಲಿಯೂ ಇರುವಂತದ್ದೇ. ನಮ್ಗೆಲ್ಲ ಏನು ಅಂದ್ರೆ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಹೊರಗೆ ಓಡ್ ಬಂದ್ರೆ ಸಾಕಾಗಿರುತ್ತೆ. ಸುತ್ತಮುತ್ತ ಏನಿದೆ, ಏನ್ ಕತೆ ನಮಗೆ ನೋಡೋ ಅಭ್ಯಾಸನೇ ಇಲ್ಲ. ನೋಡಿದಾಗ ಗೊತ್ತಾಗುತ್ತೆ. ನಾವು ತಿಳ್ಕೊಳ್ಬೇಕು, ನೋಡ್ಬೇಕಿದನ್ನೆಲ್ಲ. ನೀವ್ ಯಾವುದೇ ಕ್ಷೇತ್ರಕ್ಕೆ ಹೋಗ್ರಿ, ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ, ಲಿಂಗೋದ್ಭವ ಮೂರ್ತಿ ಅಂತ ಇರತ್ ಕಂಡು. ಶರಭಂಗ ನೀವು ನೋಡಿ, ಎಲ್ಲಾರು ಶರಭೇಶ್ವರ ನೋಡಿದೀರಾ ನೀವು? ನಂಜನಗೂಡಿಗೆ ಹೋಗ್ರಿ, ಗೋಪುರದಲ್ಲೇ ಇದೆ. ತಂಜಾವೂರು ಬೃಹದೇಶ್ವರ ದೇವಸ್ಥಾನ, ಕುಂಬೇಶ್ವರ ದೇವಸ್ಥಾನ, ದೊಡ್ಡ ದೊಡ್ಡ ಲಿಂಗ ಗುಡಿಗಳು ಬೇಡ, ನಂಜನಗೂಡಿಗೆ ಹೋಗ್ರಿ, ಗುಡಿ ಒಳಗೆ ಇರುತ್ತೆ. ಚಿದಂಬರದಲ್ಲಂತೂ ತುಂಬಾ ದೊಡ್ಡ ಶರಭೇಶ್ವರ ದೇವಸ್ಥಾನ ಚಿದಂಬರದಲ್ಲಿ ತುಂಬಾ ದೊಡ್ಡದಾಗಿದೆ. ಪ್ರತ್ಯೇಕ ಗುಡಿನೇ ಕಟ್ಟಿದ್ದಾರೆ ಒಳಗಡೆ. ಹೀಗೆ ಏನಾಗ್ಬಿಡುತ್ತೆ, ಲಿಂಗೋದ್ಭವ 100 ಜನ ಹೋದ್ರು. ಆ 100 ಜನ ಹೋದ್ರೆ ಅವ್ರಿಗೇನ್ ಅನ್ಸುತ್ತೆ? ಅರೆ ಹೌದಲ್ವಾ. ಅದಕ್ಕೆ ಶಾಸ್ತ್ರ ಆದೇಶ ಮಾಡಿತು, ಆ ಲಿಂಗ ಹುಟ್ಟಿದ್ಯಾವತ್ತು? ಬೆಳಗ್ಗೆನೋ ರಾತ್ರಿ ಅಂತ ಯಾಕೆ ಕರೆದಿದ್ ನೀವು? ಅಲ್ಲಿ ಶಿವರಾತ್ರಿ ಮಹಾತ್ಮದಲ್ಲಿ ಲಿಂಗ ಹುಟ್ಟಿ ಬಂದ ದಿವಸ ಶಿವರಾತ್ರಿ. ನೀವು ಶಿವರಾತ್ರಿ ಅಂತ ಯಾಕೆ ಕರೆದ್ರೆ? ಅದಕ್ಕೆ ವಿಜಯೇಂದ್ರರು ತಗೊಳ್ಳುವಂತಹ ಒಂದು ವಾಕ್ಯ ಇದು. ಶಿವರಾತ್ರಿ ಅಂತ ಯಾಕೆ ಕರಿಬೇಕಾಗಿತ್ತು? ಶಿವದಿನ ಅಂತ ಯಾಕೆ ಹೇಳಿಲ್ಲ? ಆದ್ರಿಂದ ಶಿವರಾತ್ರಿ ಅನ್ನುವ ಶಬ್ದದ ಅರ್ಥ ಬೇರೆ ಇದೆ. ವೇದವ್ಯಾಸ ದೇವರು ಅಸುರ ಸ್ವಭಾವದವರಿಗೆ ಮೋಹ ಮಾಡಬೇಕು ಅಂತ ಈ ಕಥೆಯನ್ನ ಶಿವರಾತ್ರಿ ಮಹಾತ್ಮ್ಯ ಅನ್ನೋ ಹೆಸರಲ್ಲಿ. ಕಾರಣ ಏನು ಅಂತಂದ್ರೆ, ಲಿಂಗ ಯಾವ ಲಿಂಗ ಅದು? ಪ್ರಾಕೃತ ಲಿಂಗವೋ ಅಪ್ರಾಕೃತ ಲಿಂಗವೋ? ಅಪ್ರಾಕೃತ ಲಿಂಗ ಅಂದ್ರೆ ಏನು? ಭೂಮಿಗೆ ಸಂಬಂಧ ಪಡದೇ ಇರತಕ್ಕಂಥ ಲಿಂಗ. ಪುರಾಣದಲ್ಲಿ ಏನ್ ಬರುತ್ತೆ? ಭೂಮಿಯನ್ನ ಸೀಳಿ ಬಂತು ಅಂತ. ಭೂಮಿಗೆ ಸಂಬಂಧಪಟ್ಟ ಲಿಂಗವನ್ನು ಏನ್ ಕರೀತಾರೆ? ಪಾರ್ಥಿವ. ಯಾರಾದ್ರೂ ಹೊಟ್ಟೋಗಿದ್ರೆ ಅವರ ಪಾರ್ಥಿವ ಶರೀರ ದರ್ಶನ ಮಾಡಿಕೊಂಡು ಬಂದ. ಪಾರ್ಥಿವ ಶರೀರ ಅಲ್ಲ, ಪಾಂಚಭೌತಿಕ ಶರೀರ. ಭೂಮಿಗೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ, ಗಾಳಿ ಇದೆ, ಬೆಂಕಿ ಇದೆ, ಆಕಾಶ ಇದೆ, ಅಗ್ನಿ ಎಲ್ಲ ಇದೆ ಅದರಲ್ಲಿ. ಆದ್ರೆ ಭೂಮಿಗೆ ಸಂಬಂಧ ಜಾಸ್ತಿ ಆದ್ರಿಂದ ನಾವೇನ್ ಕರಿತೀವಿ ಅದನ್ನ? ಪಾರ್ಥಿವ. ಆದ್ದರಿಂದ ಆ ಮೇಲೆದ್ದು ಬಂದ ಲಿಂಗ ಅದು ಆಕಾಶ ಲಿಂಗಾನ, ವಾಯುಲಿಂಗಾನ, ಜಲಲಿಂಗಾನ, ಅಗ್ನಿಲಿಂಗಾನ? ಯಾವ ಲಿಂಗ ಅದು? ಪಾರ್ಥಿವ ಲಿಂಗ, ಕಲ್ಲಿಂದು.
ಕಲ್ಲಿಂದು ಅಂತಂದ್ಮೇಲೆ ಆಕಾಶಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ ಅರ್ಥ. ಕಲ್ಲಿಂದು ಅಂದ್ರೆ ಭೂಮಿಗೆ ಸಂಬಂಧಪಟ್ಟಿದ್ದು ಅಂತ ಅರ್ಥ. ಭೂಮಿಯನ್ನ ಹೊತ್ತಿದ್ ಯಾರು? ಹಿರಣ್ಯಾಕ್ಷ ಕೆಳಗೆ ತಗೊಂಡು ಹೋದ್ಮೇಲೆ ಆ ಎಲ್ಲಿ ಹೋದ? ಭೂಮಿಯ ಒಳಗಿಂದ ಮೇಲೆದ್ದು ಬಂದ ಆ ಲಿಂಗದ ಮೂಲವನ್ನ ವರಾಹ ರೂಪಿ ಭಗವಂತನಿಗೆ ಹುಡುಕ್ಲಿಕ್ಕೆ ಆಗ್ಲಿಲ್ಲ ಅಂತ ಕಥೆಯಲ್ಲಿ ನೀವು ಹೇಳೋದಾದ್ರೆ, ಲಿಂಗವನ್ನು ಹೊತ್ತುಕೊಂಡಂತ ಭೂಮಿಯನ್ನ ಹಲ್ಲ ಮೇಲೆ ಇಟ್ಕೊಂಡವನು ಯಾರು? ವರಾಹನಿಗೆ ಹಲ್ಲ ಮೇಲಿದೆ ಅದು ಭೂಮಿ. ಭೂಮಿ ಎಲ್ಲಿದೆ? ಕೋರೆದಾಡೆಯಲ್ಲಿ ಭೂಮಿ ಇರುವಂತದ್ದು. ಉದ್ಧೃತ ಶಿವರಾಹೇಣ ಕೃಷ್ಣೇನ ಶತಬಾಹುನ ಮೃತ್ತಿಕೆ ಹನಮೇ ಪಾಪಂ ಯನ್ಮಯಾ ದುಷ್ಕೃತಂ ಕೃತಂ. 100 ಕೈಗಳಿಂದ ವರಾಹ ದೇವರು ನಿನ್ನನ್ನು ಹೊತ್ಕೊಂಡಿದ್ದಾರೆ ಅಂತ ಭೂಮಿ. ನಿನ್ನ ಮಣ್ಣನ್ನ ನಾನು ಮೈ ಮೇಲೆ ಹಚ್ಕೊಂಡ್ರೆ ನನ್ನ ಎಲ್ಲ ಪಾಪಗಳು ಪರಿಹಾರ ಆಗ್ಲಿ ಅಂತ ಪ್ರತಿನಿತ್ಯ ಬೆಳಗ್ಗೆ ನಾವು ಸ್ತೋತ್ರ ಮಾಡ್ತೀವೋ ಇಲ್ವೋ, ಪಾರಾಯಣ ಮಾಡ್ತೀವೋ ಇಲ್ವೋ. ಆದ್ದರಿಂದ ಭೂಮಿಯನ್ನ ಹೊತ್ತ ವರಾಹನಿಗೆ ಭೂಮಿಯ ಮೇಲೆ ಬಂದ ಲಿಂಗದ ಮೂಲ ಗೊತ್ತಾಗಲಿಲ್ಲ ಅಂತಂದ್ರೆ ಅದ್ರ ಅರ್ಥ ಏನು? ಅದು ಮೋಹಕ್ಕಾಗಿ ಬಂದಿರತಕ್ಕಂಥ ಕಥೆ. ಆದ್ರಿಂದ ಪುರಾಣಗಳಲ್ಲಿ ಮತ್ತೆ ಮತ್ತೆ ಹೇಳ್ತಾರೆ, ಮತ್ತೆ ಮತ್ತೆ ಹೇಳ್ತಾರೆ, ಜಾಗೃತಿಯಾಗಿ ಕಥೆ ತಿಳ್ಕೊಳ್ಳಿ. ಶಿವರಾತ್ರಿ ಅಂದ್ರೆ ಅರ್ಥ ಏನು? ರಾತ್ರಿ ಅಂದ್ರೆ ಏನು? ರಾತ್ರಿ ಅಂದ್ರೆ ಅಜ್ಞಾನ ಅಂತ ಅರ್ಥ. ರಾತ್ರಿ ಅಜ್ಞಾನ ಮುದ್ದಿಷ್ಟಂ. ರಾತ್ರಿ ಅಂದ್ರೆ ಏನು? ಅಜ್ಞಾನ. ಅಜ್ಞಾನ ಬರೋದು ಯಾರಿಂದ? ಅಜ್ಞಾನಕ್ಕೆ ಪ್ರತೀಕರು ಯಾರು? ತಾಮಸ ಜೀವರುಗಳು. ಅಂತಹ ತಾಮಸ ಜೀವರುಗಳು ವಿಶೇಷ ಉಪಾಸನೆಯನ್ನು ಮಾಡುವಂತಹ ದೇವತೆ ಯಾರು? ಅವರನ್ನ ಭಕ್ತಿಯಿಂದ ಕೇಳ್ಬೇಕು. ಸ್ವಾಮಿ, ನಿಮ್ಮನ್ನ ಅನೇಕ ತಾಮಸ ಜೀವರುಗಳು ನಿಮ್ಮನ್ನ ಇವತ್ತು ಉಪಾಸನೆ ಮಾಡ್ತಾರೆ, ಅವರ ಗುಂಪಲ್ಲಿ ದಯವಿಟ್ಟು ನಮ್ಮನ್ನು ಸೇರಿಸ್ಬಿಡ್ಬೇಡಿ. ನಾವು ಸ್ವಲ್ಪ 2 ಅಕ್ಷರ ಜ್ಞಾನವನ್ನ ಪಡೆದಿದ್ದೇವೆ, ದಯಮಾಡಿ ಅವರ ಗುಂಪಿಗೆ ಮಾತ್ರ ನಮ್ಮನ್ನ ಸೇರಿಸಿ ಬಿಡಬೇಡಿ. ಸ್ವಲ್ಪವಾದ್ರೂ ನಮಗೆ ತತ್ವಜ್ಞಾನ ಬರ್ಲಿ. ಶಿವರಾತ್ರಿ ಅದರ ಹಿನ್ನೆಲೆನೇ ಬೇರೆ. ಶಿವರಾತ್ರಿ ಅಂದ್ರೆ ಏನು? ಪಾರ್ವತೀ ದೇವಿಗೆ ದರ್ಶನವನ್ನ ಕೊಟ್ಟ ದಿವಸ. ಅದಾದ್ಮೇಲೆ ಬ್ರಹ್ಮದೇವರ ತೊಡೆಯಲ್ಲಿ ನೀಲಲೋಹಿತ ಅನ್ನುವ ರೂಪದಿಂದ ಹುಟ್ಟಿ ಬಂದಂತಹ ದಿವಸ. ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಅದೆಲ್ಲ, ತಿಳ್ಕೊಳ್ಬೇಕಲ್ವಾ? ಅವತ್ತಿನ ದಿವಸ ಪದ್ಮಪುರಾಣದ ಶಿವರಾತ್ರಿ ಮಹಾತ್ಮ್ಯದಲ್ಲಿ ಈ ಕಥೆ ಬರುತ್ತೆ. ಅವತ್ತಿನ ದಿವಸ ರುದ್ರದೇವರಿಗೆ ಹಾಲಿನ ಪಾಯಸವನ್ನ ನೈವೇದ್ಯ ಮಾಡಿ ಮನೆ ಮಂದಿ ಎಲ್ಲ ಊಟ ಮಾಡ್ಬೇಕು. ಒಂದ್ ತಿಳ್ಕೊಳ್ಳಿ, ಅವತ್ತು ಉಪವಾಸ ಯಾರಾದ್ರೂ ಮಾಡ್ತಾ ಇದ್ರೆ ಅದು ವೇದವ್ಯಾಸ ದೇವರ ಮತಕ್ಕೆ ವಿರುದ್ಧ. ನಾವೇನ್ ಮಾಡ್ಬೇಕು? ನಾವು ತ್ರೈವರ್ಣಿಕರಾಗಿರ್ತಕ್ಕಂತಹ ವ್ಯಕ್ತಿಗಳು, ನಾವು ವೇದವ್ಯಾಸ ದೇವರು ಹೇಳಿದ್ದನ್ನ ಮಾಡ್ಬೇಕಾದ್ದು ನಮ್ಮ ಕರ್ತವ್ಯ. ಅವಾಗ ಕೆಲವರು ಪ್ರಶ್ನೆ ಮಾಡ್ತಾರೆ, ನಮ್ಮ ಮನೆ ದೇವರು ಇಂಥ ದೇವರು, ನಂಜನಗೂಡೋ ಅಥವಾ ಹತ್ತಿರದ್ ಯಾವ್ದೋ ನಮ್ ಕುಲದೇವರು, ನಾವೇನ್ ಮಾಡ್ಬೇಕು ಅವಾಗ? ನಮ್ ಕುಲದೇವ್ರು ಯಾರು? ನಂಜನಗೂಡದ ದೇವರು, ಯಾವುದೋ ಒಂದು ಲಿಂಗ ಕ್ಷೇತ್ರ. ನಾವೇನ್ ಮಾಡ್ಬೇಕು ಅಂತಂದ್ರೆ, ನೀವು ಉಪವಾಸ ಮಾಡ್ತೀರಿ, ನಿಮ್ಮ ಕುಲದೇವರೇ ಉಪವಾಸ ಮಾಡಲ್ಲ ಶಿವರಾತ್ರಿ ಹಬ್ಬದ ದಿವಸ. ಉಪವಾಸ ಮಾಡೋರು ಯಾರು? ನಾವು. ಅವ್ನು ಹೇಳ್ತಾನೆ, ಮದ್ದಿನೇ ಲೋಪವಾಸಂ. ಹೇಳ, ನನ್ನ ದಿನದಲ್ಲಿ ಪ್ರತಿನಿತ್ಯ ನಾನು ಪೂಜೆ ಮಾಡ್ಬೇಕು. ನನ್ನನ್ನ ವಿಶೇಷವಾಗಿ ಈ ಗಣಪತಿ ಪೂಜೆ ವರ್ಷಕ್ಕೊಂದಿನ ಮಾತ್ರ ಮಾಡ್ಬೇಕಾ? ಪ್ರತಿನಿತ್ಯ ಪೂಜೆ ಮಾಡ್ಬೇಕು. ಪಾರ್ವತಿ ಆರಾಧನೆ ವರ್ಷಕ್ಕೊಂದಿನ ಮಾಡ್ಬಿಟ್ರೆ ಸಾಕಾ? ಪ್ರತಿನಿತ್ಯ ಮಾಡ್ಬೇಕು. ಶಿವನ ಪೂಜೆ ವರ್ಷಕ್ಕೊಂದಿನ ಮಾಡಿದ್ರೆ ಸಾಕಾ? ಪ್ರತಿನಿತ್ಯ ಮಾಡ್ಬೇಕು. ಆದ್ರೆ ಪ್ರತಿನಿತ್ಯ ಮಾಡೋದು ಬೇರೆ, ನನ್ನ ದಿನಾಂತ ಒಂದಿನ ಇದೆ ಅವತ್ತು ಮಾಡೋದು ಬೇರೆ. ನನ್ನನ್ನ ಪೂಜೆ ಮಾಡ್ಲಿಕ್ಕೆ ಯೋಗ್ಯವಾದಂತಹ ದಿವಸ ಅಂತ ಏನಿದೆ, ಆ ದಿವಸ ಉಪವಾಸ ಮಾಡದೆ ತಲೆಯ ಎಣ್ಣೆ ಹಚ್ಕೊಂಡು ಅಭ್ಯಂಗ ಸ್ನಾನವನ್ನ ಮಾಡಿ ಹಾಲು ಪಾಯಸ ನೈವೇದ್ಯವನ್ನ ಮಾಡಿ ಬಂಧು ಬಾಂಧವರ ಜೊತೆಯಲ್ಲಿ ಊಟ ಮಾಡ್ರಿ. ಅದಕ್ಕೆ ಇವತ್ತಿಗೂ ಕೂಡ ಶಿವ ನಿರ್ಮಾಲ್ಯವನ್ನ ಯಾರೂ ತಗೊಳ್ಳೋದಿಲ್ಲ. ಇವತ್ತು ಕೂಡ ದೇವಸ್ಥಾನಗಳಿಗೆ ಹೋದ್ರೆ ಅಭಿಷೇಕವಾದಂತಹ ತೀರ್ಥವನ್ನು ನಮಗ್ ಕೊಡಲ್ಲ. ಯಾರಿಗೆ? ವೈಷ್ಣವರು ವಿಷ್ಣು ಭಕ್ತರು ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಅರ್ಚಕರೂ ತಗೊಳ್ಳೋದಿಲ್ಲ ತೀರ್ಥವನ್ನ. ಯಾಕೆ ಅಂತಂದ್ರೆ ಅಲ್ಲಿ ಅಭಿಷೇಕವಾದಂತಹ ತೀರ್ಥ
ನೈವೇದ್ಯವಾದಂತಹ ಅನ್ನ ಅದು ಭೂತಗಳಿಗೆ. ಉಚ್ಛಿಷ್ಟಂ ಶಿವ ನಿರ್ಮಾಲ್ಯಂ. ಅದಕ್ಕೆ ನಾವು ಬಂದಿದ್ದೇನೆ. ಈಗ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಚಿಟಿಕೆ ಹೊಡೆದೋ ಚಪ್ಪಾಳೆ ಹೊಡೆದೋ ಬರೋ ಕ್ರಮ ನಮ್ಮಲ್ಲಿ ಇಲ್ಲ. ಗಣೇಶನ ದೇವಸ್ಥಾನಕ್ಕೆ ಹೋಗಿ ನಾನು ಬಂದಿದ್ದೀನಪ್ಪ ಅಂತ ಕೈ ತರ ಮಾಡ್ಬರೋ ಕ್ರಮ ನಮ್ಮಲ್ಲಿ ಇಲ್ಲ. ಪಾರ್ವತಿ ದೇವಸ್ಥಾನಕ್ಕೆ ಹೋಗಿ ನಾನು ಬಂದಿದ್ದೇನೆ ಸಿಗ್ನೇಚರ್ ಹಾಕಿ ಬರೋ ಕ್ರಮ ಇಲ್ಲ. ನಾನು ಬಂದಿದ್ದೇನೆ, ನಾನು ಬಂದದ್ದನ್ನ ರೆಕಗ್ನೈಸ್ ಮಾಡು ಅಂತ ಹೇಳಿ ಬರುವಂತಹ ಒಂದೇ ಒಂದು ದೇವಸ್ಥಾನ ಇದ್ರೆ ಅದು ರುದ್ರದೇವರ ದೇವಸ್ಥಾನ. ಅವರಿಗೆ ಪ್ರದಕ್ಷಿಣೆಯನ್ನ ಬರುವಾಗ ಚಂಡಿಕೇಶ ಇರ್ತಾನಲ್ಲಿ, ಅಲ್ಲಿ ಚಿಟಿಕೆ ಹೊಡೆದು ಚಪ್ಪಾಳೆ ಹೊಡೆದು ನಾನು ಬಂದಿದ್ದೇನೆ. ಇಂಡಿಕೇಶನ್ ಏನ್ ಗೊತ್ತಾ? ಅದು ನಾನು ತೀರ್ಥ ತಗೊಂಡಿಲ್ಲ, ನಾ ನಿರ್ಮಾಲ್ಯ ಸ್ವೀಕಾರ ಮಾಡಿಲ್ಲ, ಪ್ರಸಾದ ತಿಂದಿಲ್ಲ. ಅದಕ್ಕೆ ಇವತ್ತಿಗೂ ಕೂಡ ಶೈವಾಚಾರ್ಯರು ಶೈವಾಗಮದವರು ನೈವೇದ್ಯ ಮಾಡಿದ ಅನ್ನವನ್ನ ಹೊರಗೆ ಹಾಕಿಬಿಡ್ತಾರೆ. ಅಲ್ಲಿ ಏನಾದ್ರು ಪ್ರಸಾದ ಕೊಡ್ತಾ ಇದ್ದಾರೆ ಅಂದ್ರೆ ನೈವೇದ್ಯವಲ್ಲದ ಬೇರೆ ಯಾವುದೋ ಚಿತ್ರಾನ್ನ ಮೊಸರನ್ನ ಪೊಂಗಲ್ ಪ್ರಸಾದ ನೈವೇದ್ಯ ಕೊಡ್ತಾರೆ ಬಿಟ್ರೆ ಡೈರೆಕ್ಟ್ ಆಗಿ ನೈವೇದ್ಯವಾದ ಅನ್ನವನ್ನ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂತಂದ್ರೆ ರುದ್ರದೇವರ ಪರಿವಾರದವರು ಯಾರು? ಭೂತಗಣಗಳು. ಭೂತಗಣ ಅವರ ಪರಿವಾರ. ಆದ್ದರಿಂದ ಭೂತಗಣಗಳ ಜೊತೆಯಲ್ಲಿ ನಾವು ಅನ್ನ ತಿನ್ನಕ್ಕಾಗತ್ತ ಕೂತ್ಕೊಂಡು? ನೀವೇ ಆಲೋಚನೆ ಮಾಡ್ರಿ. ಭೂತಗಣಗಳು ನೋಡಿದ ಅನ್ನವನ್ನ ನಾವು ತಿನ್ಲಿಕ್ಕಾಗತ್ತಾ? ಅದಕ್ಕೆ ಅವ್ರಂತಾರೆ ನಂದೇ ಬೇರೆಯಪ್ಪ, ನನ್ನನ್ನ ಸೇರಿಸಬೇಡಿ ನಿಮ್ಮ ಗುಂಪಲ್ಲಿ, ನಾನು ಪ್ರತ್ಯೇಕ. ಆದ್ದರಿಂದ ರುದ್ರದೇವರ ದೇವಸ್ಥಾನಗಳಿಗೆ ಹೋದ್ರೆ ಹೂವ ಅಂತ ನಿರ್ಮಾಲ್ಯವನ್ನ ಏನ್ ಕೊಡ್ತಾರೆ ಅದನ್ನ ಧಾರಣೆ ಮಾಡಿಕೊಂಡು ಮನೆಗೆ ಬಂದ್ಬಿಡ್ಬೇಕು. ಯಾವ ಶಿವಾಲಯಗಳಿಗೆ ಹೋದ್ರೂ ಕೂಡ ತೀರ್ಥ ಅಂತ ನಮ್ಮಲ್ಲಿ ಕೊಡಲ್ಲ. ತೀರ್ಥ ಅಂತ ಇಲ್ಲ. ಯಾಕೆ ತೀರ್ಥ ಇಲ್ಲ? ಇದೇ ಕಾರಣ. ಅವ್ರ ತಲೆ ಮೇಲೆ ಯಾವಾಗಲೂ ನಿರ್ಮಾಲ್ಯ ತೀರ್ಥ ಧಾರಾ ಪಾತ್ರೆಯಲ್ಲಿ ಬೀಳ್ತಾ ಇರ್ಬೇಕು, ನಿತ್ಯ ನಿರಂತರದಲ್ಲಿ ಬೀಳ್ತಾ ಇರ್ಬೇಕು. ಆದ್ದರಿಂದ ಅಲ್ಲಿಗೆ ಹೋದ್ರೆ ತೀರ್ಥ ಕೊಡೋದು ಪ್ರಸಾದ ಕೊಡೋದು ಇತ್ಯಾದಿಯಾದ ಕ್ರಮ ನಮ್ಮಲ್ಲಿ ಇಲ್ಲ. ಆದ್ದರಿಂದ ಶಿವಾಲಯಗಳು ಯಾವತ್ತಿಗೂ ಕೂಡ ಈ ಶಿವರಾತ್ರಿ ಮಹಿಮೇಲೆ ಅವರೇ ಹೇಳ ಮಾತಿದೆಲ್ಲ. ಶಿವಾಲಯಗಳು ಯಾವತ್ತೂ ಊರು ಮಧ್ಯದಲ್ಲಿ ಇರಲ್ವಂತೆ. ಇವಾಗ ಮಾಡ್ಕೊಂಡ್ಬಿಡ್ತಾರೆ ಬಿಡ್ರಿ, ಎಲ್ಲಿ ಬೇಕಾದ್ರೂ ಇರುತ್ತೆ. ಪ್ರಾಚೀನ ಕಾಲದಲ್ಲಿ ನದಿ ತೀರದಲ್ಲಿ, ಊರಿನ ಹೊರಗೆ, ತೋಟಗಳ ಹೊರಗೆ, ತೋಟಗಳ ಮಧ್ಯದಲ್ಲಿ, ಎರಡು ಊರುಗಳ ಮಧ್ಯದಲ್ಲಿ ಏನಿರುತ್ತೆ? ಶಿವಾಲಯದ ಹಿಂದೆ ಮುಂದೆ ಆ ಕಡೆ ಈ ಕಡೆ ವಾಸ ಮಾಡಬಾರದು ಅಂತ ಶಾಸ್ತ್ರ. ಅದೇ ಶಾಸ್ತ್ರ. ಆದ್ದರಿಂದ ನಮ್ಮಲ್ಲಿ ನೋಡಿ ಅತ್ಯಂತ ಪ್ರಾಚೀನವಾದ ಸ್ವಯಂ ವ್ಯಕ್ತ ಲಿಂಗ ಗಂಗಾಧರೇಶ್ವರ ಎಲ್ಲಿದೆ? ಅದು ಯಾವ ದಿಕ್ಕೆ ಮುಖ ಮಾಡ್ಕೊಂಡಿದೆ? ಪೂರ್ವಕ್ಕೆ ಮುಖ ಮಾಡ್ಕೊಂಡಿದೆ. ಹಿಂದಾಗ್ಲಿ ಮುಂದಾಗ್ಲಿ ಆ ಕಡೆ ಆಗ್ಲಿ ಈ ಕಡೆ. ಇವಾಗ ಜನವಸತಿ ಕೇಂದ್ರ ಆಗ್ಬಿಟ್ಟಿದೆ ಬಿಟ್ರೆ 100-150 ವರ್ಷಗಳ ಹಿಂದೆ ಅದು ಖಾಲಿ ಜಾಗ, ಸುತ್ತಮುತ್ತ ಏನಿಲ್ಲ. ದೇವಸ್ಥಾನ ಲಕ್ಷ್ಮೀಕಾಂತ ದೇವಸ್ಥಾನ ನೋಡ್ರಿ, ಊರ್ ಮಧ್ಯ ಮಾಡಿಟ್ಟಿದ್ದಾರೆ ಅದನ್ನು. ಆ ಕಡೆನೂ ಬೀದಿ, ಈ ಕಡೆನೂ ಬೀದಿ, ಅಲ್ಲೂ ಬೀದಿ, ಇಲ್ಲೂ ಬೀದಿ. ಗಂಗಾಧರೇಶ್ವರನ್ ದೇವಸ್ಥಾನ ನೋಡ್ರಿ ಎಲ್ಲಿದೆ? ಆಕ್ಚುಯಲ್ ಆಗಿ ನಮ್ಮ ಊರಿನ ಪ್ರಧಾನ ದೇವತೆ ಅದು. ಇವತ್ತು ನಮ್ಮ ತುಮಕೂರು ಅಂತ ಏನಿದೆ, ತುಮಕೂರಿನ ಕ್ಷೇತ್ರ ಮೂರ್ತಿ ಅಂದ್ರೆ ಯಾರು? ಗಂಗಾಧರೇಶ್ವರ. ದೇವಸ್ಥಾನ ಎಲ್ಲಿದೆ? ಕ್ಷೇತ್ರ ಮೂರ್ತಿ ಯಾವತ್ತು ಊರ್ ಮಧ್ಯ ಇರಬೇಕು, ದೇವಸ್ಥಾನ ಎಲ್ಲಿದೆ? ಹೊರಗೆ. ಯಾಕೆ? ಕ್ಷೇತ್ರ ಮೂರ್ತಿಯನ್ನ ಇದರಲ್ಲೇ ಕಾಶಿಲ್ ತಗೊಳ್ಳಿ, ಊರ್ ಮಧ್ಯ ಇದ್ದಾನ ವಿಶ್ವನಾಥ. ಎಲ್ಲಿದ್ದಾನೆ? ಗಂಗಾ ತೀರದಲ್ಲಿದ್ದಾನೆ. ನಂಜನಗೂಡಲ್ಲಿ ಊರ್ ಮಧ್ಯ ಇದ್ದಾನ, ನದಿ ತೀರದಲ್ಲಿದ್ದಾನೆ. ತಿರುಮಕೂಡ್ಲಲ್ಲಿ ಊರ್ ಮಧ್ಯ ಇದ್ದಾನ, ನದಿ ತೀರ. ಯಾಕೆ ಹಾಗೆ ಮಾಡ್ತಾರೆ? ಭೂತಾವಾಸ ರುದ್ರದೇವರ ಸನ್ನಿಧಾನ ಇತ್ತು ಅಂತಂದ್ರೆ ಕರೀಲಿ ಕರೀದೇ ಇರ್ಲಿ ಭೂತಗಣಗಳು ಬಂದು ಬಿಡ್ತಾವೆ. ಜಾಗೃತೆಯಾಗಿರ್ಬೇಕು. ಅದಕ್ಕೋಸ್ಕರಪ್ಪ ನಾನು ಬಂದಿದ್ದೇನೆ, ನನ್ನಿಂದ ಅಪಚಾರ ಆಗಿಲ್ಲ, ನಾನು ನಿನ್ನ ತೀರ್ಥ ಹರ್ಕೊಂಡು ಹೋಗೋ ಜಾಗವನ್ನು ದಾಟಿ ಬಂದಿಲ್ಲ, ನಾನು ಪೂರ್ತಿ ಪ್ರದಕ್ಷಿಣೆ ಮಾಡಿ ಬಂದೆ. ಅದಕ್ಕೆ ಹೀಗೆ ಬಂದು ಚಂಡಿಕೇಶ ಇರೋ ಜಾಗದಲ್ಲಿ ಚಿಟಿಕೆ ಹೊಡೆದು ಮತ್ತೆ ವಾಪಸ್ ಹೀಗೆ ಬಂದ್ಬಿಡ್ಬೇಕು. ಬರ್ಕೊಳ್ತಾನವನು. ರುದ್ರದೇವರ ದೇವಸ್ಥಾನಕ್ಕೆ ಪೂರ್ತಿ ಪ್ರದಕ್ಷಿಣೆಯನ್ನ ಯಾವ ಕಾಲಕ್ಕೂ ಮಾಡೋ ಹಾಗಿಲ್ಲ, ಶಾಸ್ತ್ರ ವಿರುದ್ಧ. ಅಭಿಷೇಕ ತೀರ್ಥ ಹೊರಗೆ ಬರುತ್ತಲ್ಲ ಅಲ್ಲಿ ತನಕ ಮಾತ್ರ. ಚಂಡಿಕೇಶ ಅಲ್ಲೇ ಇರ್ತಾನೆ. ಧಾರಾಪಾತ್ರೆಯ ಪಕ್ಕದ ಚಂಡಿಕೇಶನ ಗುಡಿ ಇರುತ್ತೆ. ಚಿಟಿಕೆ ಹೊಡಿಬೇಕು, ನಮಸ್ಕಾರ ಮಾಡಿ ವಾಪಸ್ ಹಂಗೆ ಬಂದ್ಬಿಡ್ಬೇಕು ನಾವು. ಕ್ರಮ ಇದು. ಶಿವರಾತ್ರಿ ಮಹಿಮೆಯಲ್ಲಿ ಹೊರತು ಉಪವಾಸವನ್ನು ಮಾಡಬಾರ್ದು. ಶಿವರಾತ್ರಿಯಾಂ ಮಹಾಪುಣ್ಯಾಂ ನೋಪವಾಸ ವ್ರತೋಪರಹ. ಉಪವಾಸ ವ್ರತವನ್ನ ಮಾಡದೆ
ನನ್ನನ್ನು ಅತ್ಯಂತ ಭಕ್ತಿಯಿಂದ ಯಾರು ಆರಾಧನೆ ಮಾಡ್ತಾರೆ ಅವರಿಗೆ ನಾನು ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತೀನಿ ಅಂತ ಅವರದ್ದೇ ಮಾತಿರೋದ್ರಿಂದ ಇತರ ಶಿವರಾತ್ರಿ ಮಹಾತ್ಮೆಗಳಲ್ಲಿ ಏನು ಕಥೆಗಳು ಬಂದಿದೆ, ಮೇಲಿಂದ ಎದ್ದು ಬಂತು ವರಾಹ ದೇವರಿಗೆ, ಭೂಮಿಗೆ, ಇವರಿಗೆ ಬ್ರಹ್ಮದೇವರಿಗೆ ಅದನ್ನ ಪರಿಪೂರ್ಣವಾಗಿ ತಿಳ್ಕೊಳ್ಳಿಕ್ ಆಗಲಿಲ್ಲ. ಅದೆಲ್ಲವೂ ಕೂಡ ಅಸುರ ಸ್ವಭಾವದ ಜನಗಳಿಗೆ, ಅದು ತಾಮಸ ಬುದ್ಧಿಯನ್ನ, ತಾಮಸ ಜ್ಞಾನವನ್ನ ಪ್ರಚೋದನೆ ಮಾಡಬೇಕು ಅಂತ ಬಂದಿರತಕ್ಕಂತಹ ಒಂದು ಕಥೆಗಳಾದ್ದರಿಂದ ವಿಶೇಷವಾಗಿ ಯಾರೂ ಕೂಡ, ಅದರಲ್ಲೂ ವಿಶೇಷವಾಗಿ ತ್ರೈವರ್ಣಿಕರು ಅಂತ ಅನ್ನಿಸಿಕೊಂಡಂತಹ ವ್ಯಕ್ತಿಗಳು ಈ ಎಲ್ಲ ಕಥೆಗಳಿಂದ ನಾವೇನ್ ಮಾಡ್ಬೇಕು, ದೂರ ಇರಬೇಕು. ಆದ್ರಿಂದ ನಮ್ಮಲ್ಲಿ ಪ್ರಾಚೀನ ಕಾಲದಲ್ಲಿ ಶಾಲಗ್ರಾಮಾದಿಗಳ ಪೂಜೆ ನೆನ್ನೆ ಬಂತದು ಉಪನ್ಯಾಸದಲ್ಲಿ ಹೇಳಿ ಬಂದೆ. ನೀಲಿ ಸಂಪತ್ಪ್ರದ, ರಕ್ತ ಶಕ್ತಿಪ್ರದ, ಅದಾದ್ಮೇಲೆ ಕಪ್ಪು ಪ್ರತಿಯೊಬ್ಬರಿಗೂ ವಿಶೇಷ ಜ್ಞಾನಪ್ರದ. ಆದ್ದರಿಂದ ಯಾವ ವರ್ಣದವರು ಯಾವ ಶಾಲಗ್ರಾಮ, ಸುಮ್ನೆ ನಮ್ಮ ಮನೆಗಳಲ್ಲಿ ಶಾಲಗ್ರಾಮಗಳು ಇದ್ರೆ ಅದನ್ನ ಟೆಸ್ಟ್ ಮಾಡಿ ನೋಡ್ರಿ, ಕಪ್ಪುದೇ ಸಾಮಾನ್ಯವಾಗಿರುತ್ತೆ ಅಲ್ವಾ, ನೀಲಿ ಬಣ್ಣದ್ದಿರುತ್ತೆ, ಅಥವಾ ಕೆಂಪುದಿರುತ್ತೆ, ಅಥವಾ ಬಿಳಿ ಇರುತ್ತೆ. ಮತ್ತೆ ನಮ್ಮಲ್ಲಿ ನರ್ಮದಾ ನದಿ ಹೊಟ್ಟೋದ್ರೆ ನರ್ಮದಾ ನದಿಯಿಂದ ಶಿಲೆ ತಂದ್ಬಿಡ್ತಾರೆ ಮನೆಗಳನ್ನ. ಯಾವತ್ತಿಗೂ ಕೂಡ ನದಿಗಳಿಂದ ಶಿಲಾ ತರಬಾರದು ಮನೆಗೆ ಹೇಳ್ತಾರೆ. ನಮ್ಮಲ್ಲಿ ಎಲ್ಲಾ ಚೆನ್ನಾಗಿತ್ರಿ, ಗುಂಡಿಕಲ್ಲಿಗೆ ಅಂತ ಗಂಗೆ ಸ್ನಾನಕ್ಕೆ ಹೋಗಿದ್ದಾಗ ಚೆನ್ನ ನೈಸಿಗಿತ್ತು ಕಲ್ಲು, ತಂದ್ಬಿಟ್ಟು ಬೆಲ್ಲ ಗಿಲ್ಲ ಕುಟ್ಟಕ್ಕೆ ಇಟ್ಕೊಂಡೆ ಗುಂಡುಕಲ್ಲು ಅಂತ, ಏನೋ ಬಡ್ಕೊಂಡ್ಬಿಡ್ತು ನೋಡಿ ಮನೆಗೆ ಅಂತ. ಯಾವತ್ತಿಗೂ ತರಬಾರ್ದು ನದಿಗಳಿಂದ. ಯಾಕೆ ಅಂತಂದ್ರೆ ತತ್ರಾಪಿ ನದಿಗಳಲ್ಲೇ ಭೂತಗಳು ಕಲ್ಲಿನ ರೂಪದಲ್ಲೋ ಇನ್ಯಾವುದೋ ರೂಪದಲ್ಲೋ ಋಷಿಮುನಿಗಳು ಅಲ್ಲಿರ್ತಾರೆ. ಯಾವ ರೂಪದಿಂದ ಹೇಗ್ ಸಾಧನೆ ಮಾಡ್ತಾ ಇರ್ತಾರೆ ನಮಗ್ ಗೊತ್ತಿಲ್ಲ. ನಾವು ತಂದ್ಬಿಟ್ರೆ ಮನೆಗೆ, ತತ್ರಾಪಿ ನರ್ಮದಾ ನದಿಯಿಂದ ಶಿಲೆ ತರಬಾರ್ದಂತೆ. ನರ್ಮದಾ ಶಿಲೆಯನ್ನ ಬಾಣಲಿಂಗ ಅಂತ ಕರೀತಾರೆ. ಅದನ್ನ ಗುರುಗಳಾದವರು ನಿನ್ನ ಯೋಗ್ಯತೆ ಇರ್ಲಿ ಅಂತ ಅನುಗ್ರಹ ಮಾಡಿ ಕೊಡ್ಲಿಲ್ಲ ಅಂದ್ರೆ ತರಲೇಬಾರ್ದು ಮನೆಗೆ, ತರಲೇಬಾರ್ದು. ಬ್ರಾಹ್ಮಣನಾದವನು, ವೈಶ್ಯನಾದವನು ರಕ್ತ ಶಾಲಿಗ್ರಾಮವನ್ನ, ಕೆಂಪು ಬಣ್ಣದ ಶಾಲಿಗ್ರಾಮವನ್ನ ಪೂಜೆ ಮಾಡಿದ್ರೆ ಸಮಸ್ಯೆಗಳಾಗ್ಬಿಡುತ್ತೆ, ಗಲಾಟೆಗಳಾಗ್ಬಿಡುತ್ತೆ. ಶಾಲಿಗ್ರಾಮದಲ್ಲಿ ಅಂದ್ರೆ ನಾವು ಪ್ರತಿಮೆಗಳನ್ನ, ಶಾಲಗ್ರಾಮಾದಿ ಶಿಲೆಗಳನ್ನ ಮನೆಗೆ ತಂದು ಆರಾಧನೆ ಮಾಡುವಾಗ ಎಷ್ಟು ಜಾಗೃತಿ ಆಗಿರ್ಬೇಕು ಅಂತ ಶಾಸ್ತ್ರ ನಮ್ಗೆ ಉಪದೇಶ ಮಾಡ್ತಾ ಇದೆ. ಆದ್ದರಿಂದ ಒಂದು ಕಥೆ ಅವ್ರು ಹೇಳಿದ್ರು ಅಂತ ನಾವು ಸ್ವೀಕಾರ ಮಾಡ್ಕೊಂಡ್ಬಿಡಬಾರ್ದು. ಆ ಕಥೆಯಲ್ಲಿ ತಾತ್ಪರ್ಯ ಏನಿದೆ, ದೇವರ ಸರ್ವೋತ್ತಮತ್ವಕ್ಕೆ ಇದು ವಿರೋಧ ಆಗಿದ್ಯಾ, ಅನುಕೂಲ ಆಗಿದ್ಯಾ ಅನ್ನೋದನ್ನ ನೋಡಿ ಆ ಕಥೆ ಸ್ವೀಕಾರ ಮಾಡ್ಬೇಕು. ಇನ್ನೊಂದು ಸಮುದ್ರ ಮಥನ ಅಂತ ಮಾಡ್ತಾ ಇದ್ದಾರೆ. ಅದರಿಂದ ಈ ಕಥೆ ಏನು ಅಂತ ಗೊತ್ತಾಯ್ತು ನಮಗೆ. ಲಿಂಗೋದ್ಭವ ಅಂತ ಅನ್ನೋದು, ಲಿಂಗ ಬಂದಿದೆ, ಅದನ್ನ ಪೂಜೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಆದ್ದರಿಂದ ಲಿಂಗ ರೂಪದಿಂದ ರುದ್ರದೇವರು ಭೂಮಿಯಲ್ಲಿ ಹೇಗೆ ಬಂದ್ರು ಅನ್ನೋ ಕಥೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಭೃಗುಮುನಿಗಳಿಂದ ಶಾಪವನ್ನ ಸ್ವೀಕಾರ ಮಾಡಿಕೊಂಡು ಅವರು ಲಿಂಗ ರೂಪದಿಂದ ಬಂದು ನಮ್ಮೆಲ್ಲರಿಂದ ಪೂಜೆಯನ್ನ ಸ್ವೀಕಾರ ಮಾಡ್ಕೊಳ್ತಾ ಇದ್ದಾರೆ. ಆದ್ದರಿಂದ ದೇವರ ಆಂಜನೇಯನಂದೋ, ಲಕ್ಷ್ಮೀನಾರಾಯಣಂದೋ, ನರಸಿಂಹಂದೋ, ದುರ್ಗಾದೇವಿದೋ ಯಾವುದೇ ಪ್ರತಿಮೆಗಳಾಗ್ಲಿ, ಪ್ರತಿಮೆ ಇರುತ್ತೆ, ಕೆಳಗೊಂದು ಪೀಠ ಇರುತ್ತಲ್ಲ, ಆ ಪೀಠವನ್ನು ಏನ್ ಕರೀತಾರೆ, ಪಾಣಿಪೀಠ ಅಂತ ಕರೀತಾರೆ. ಆದ್ರೆ ಶಿವಲಿಂಗದ ಕೆಳಗಡೆ ಇರುವಂತಹ ಪೀಠವನ್ನು ಏನ್ ಕರೀತಾರೆ, ಯೋನಿಪೀಠ ಅಂತ ಕರೀತಾರೆ. ಅಷ್ಟೇ ಲಿಂಗ ಮಾತ್ರಂತೂ ಉರ್ವರಿತಂ ತಚ್ಚ ಯೋನ್ಯಾಂ ಪ್ರವೇಶಿತ. ಪಾರ್ವತಿಯ ಯೋನಿಪೀಠದ ಜಗತ್ ಸೃಷ್ಟಿಯನ್ನ ಮಾಡತಕ್ಕಂಥವನು ಬ್ರಹ್ಮದೇವರ ನಂತರದಲ್ಲಿ ಅನ್ನೋದನ್ನು ತೋರಿಸಿಕೊಡ್ತಾ ಅಲ್ಲಿದ್ದಾರೆ. ಆದ್ದರಿಂದಲೇ ಆ ತೀರ್ಥಾದಿಗಳು ನಮಗೆ ಪ್ರೋಕ್ಷಣೆಗೆ ಮಾತ್ರ ವಿಹಿತವಾದ್ದರಿಂದ ಪ್ರಾಶನೆಯದು ವಿಹಿತ ಅಲ್ಲ ಅಂತ ಸ್ಪಷ್ಟವಾಗಿ ಇದರಿಂದ ಗೊತ್ತಾಗ್ತಾ ಇದೆ. ಇನ್ನೊಂದು ರಾತ್ರಿ ಅಂದ್ರೆ ಅಜ್ಞಾನ. ಜಗತ್ತಿಗೆ ನಾರದ ಸನಕಾದಿ ಮುನಿಗಳಿಗೆ ಪಾಠವನ್ನ ಮಾಡತಕ್ಕಂತ ಗುರುಗಳು ಮಹಾರುದ್ರದೇವರು. ಸನಕಾದಯ ರುದ್ರ ಶಿಷ್ಯ ಅಂತ ದಕ್ಷಯಜ್ಞ ಪ್ರಸಂಗದಲ್ಲಿ ಮಹಾನುಭಾವರು ಸತೀದೇವಿಯನ್ನ ದೇಹತ್ಯಾಗ ಮಾಡಿದ ಮೇಲೆ ದಕ್ಷನನ್ನ ಕೊಂದು ಮನೆಗೆ ಬಂದು ಏನ್ ಮಾಡಿದ್ರು, ಸನಕಾದಿಗಳಿಗೆ ನಾರದರಿಗೆ ಪಾಠ ಮಾಡ್ತಾ ಕೂತ್ರು. ಆದ್ದರಿಂದ ರುದ್ರದೇವರೇ, ನೀವು ಶಿವ ಅಂದ್ರೆ ಶಿವ ಸುಖಾತ್ಮಕತ್ವೇನ, ಸುಖ ಸ್ವರೂಪರಾದವರು ನೀವು. ನಮಗೆ ಜ್ಞಾನವನ್ನ ಕೊಟ್ಟು ನಮ್ಮಲ್ಲಿರುವ ಅಜ್ಞಾನವನ್ನ ಪರಿಹಾರ ಮಾಡ್ರಿ ಅಂತ ಪ್ರಾರ್ಥನೆ ಮಾಡಿ ಅನುಷ್ಠಾನವನ್ನ ಮಾಡುವಂತಹ ಪರ್ವಕಾಲ ಯಾವುದು? ದೇವರಿಗೆ ಹಾಲು ಪಾಯಸ ನೈವೇದ್ಯ ಮಾಡಿ ಗೋಡಂಬಿ ಗಿಡಂಬಿ ಎಲ್ಲ ಹಾಕೊಂಡ್ಬೇಕಾದ್ರೆ ಚೆನ್ನಾಗಿ
ಪಂಚಭಕ್ಷ ಪರಮಾನ್ನ ಶಕ್ತಿ ಇದ್ರೆ ಮಾಡ್ಕೊಂಡು ಊಟ ಮಾಡಬೇಕೇ ಹೊರತು ಉಪವಾಸ ವ್ರತವನ್ನ ಮಾಡ್ಲಿಕ್ಕಿಲ್ಲ. ಉಪವಾಸವನ್ನ ಮಾಡೋ ಹಾಗೆ ಮತ್ತೆ ನರಸಿಂಹ ಜಯಂತಿ ದಿನ ಉಪವಾಸ ಮಾಡ್ತೀನಿ ನಾವಿನ್ನೇನ್. ನಮ್ದು ರಾಮದೇವರು ರಾಮ ಹುಟ್ಟಿದ್ದು ಮಧ್ಯಾಹ್ನ ಆದ್ರಿಂದ ಮಧ್ಯಾಹ್ನ ತನಕ ಉಪವಾಸ ಇರ್ತೀವಿ ನಾವು. ಮಧ್ಯಾಹ್ನ ತನಕ ಉಪವಾಸ ಮಾಡ್ಬಿಟ್ಟು ಆಮೇಲೆ ಕೋಸಂಬರಿ ಪಾನಕ ಎಲ್ಲ ಮಾಡ್ಕೊಂಡು ಏನ್ ಮಾಡೋದು, ತಿನ್ನೋದು. ನಮ್ದು ನರಸಿಂಹದೇವ್ರ ಮನೆ ದೇವರು. ನರಸಿಂಹ ಅವತಾರ ಮಾಡಿದ್ ಯಾವಾಗ? ಸಾಯಂಕಾಲ ಆದ್ರಿಂದ ಸಾಯಂಕಾಲ ತನಕ ಅವತ್ತು ನಮ್ಮಲ್ಲಿ ಅನೇಕರು ಅಲ್ವಾ ಏನ್ ಮಾಡ್ತಾರೆ, ಗೊಜ್ಜು ಅನ್ನ, ಗೊಜ್ಜವಲಕ್ಕಿ, ಆಮೇಲೆ ಹಲಸಿನ ಹಣ್ಣು, ಮಾವಿನ ಹಣ್ಣು ಎಲ್ಲ ಅವರು ಮಾಡೋದು. 4-5 ಜನ ಕರೆದು ಫಲಹಾರ ಕೊಡೋದು ಮಾಡೋದು ಎಲ್ಲ ಇಲ್ಲ, ನಿಯಮಗಳಿಲ್ಲ, ಮಾಡಬಾರದು. ಸುಮ್ನೆ ಉಪವಾಸ ಮಾಡೋದು, ಶಾಸ್ತ್ರ ವಿರುದ್ಧವಾದ ಕರ್ಮಗಳನ್ನು ಮಾಡಿಬಿಟ್ರೆ ದೇವರು ಯಾವತ್ತಿಗೂ ಕೂಡ ಒಪ್ಪಲ್ಲ. ಅವ್ನು ಯಾವನು ಇಷ್ಟಪ್ಪ ಇರ್ತಾನೆ, ಜ್ಯೋತಿಷಿ ಬರ್ತಾನೆ ಟಿವಿದಲ್ಲಿ, ನಮ್ಗೆಲ್ಲ ಗೊತ್ತು ಇಷ್ಟಪ್ಪ. ಅವನು ಏನ್ ಮಾಡ್ಬಿಟ್ಟಿದ್ದ, 5 ಎಣ್ಣೆಗಳಿಂದ ದೇವರಿಗೆ ದೀಪ ಹಚ್ಚಿ ಅಂತ ಅಂದ್ಬಿಟ್ಟಿದ್ದ. ನಮ್ಮವರೆಲ್ರಿಗೂ ಶಾಸ್ತ್ರ ಬೇಡ, ಯಾವನೋ ಹೇಳ್ದ ಒಳ್ಳೇದಾಗತ್ತೆ ಮಾಡ್ಬಿಡ್ತೀವಿ. 5 ಎಣ್ಣೆ. 5 ಎಣ್ಣೆ ಯಾವುದು? ಕಡ್ಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಹೊಂಗೆ ಎಣ್ಣೆ, ಇದ್ರೆಲ್ಲ ದೇವ್ರ ದೀಪ ಹಚ್ಚಿದ್ರೆ ನಡೆಯತ್ತ? ಭಗವಂತನಿಗೆ ದೀಪ ಹಚ್ಚಬೇಕಾದ ಎರಡೇ, ಒಂದು ತುಪ್ಪ, ಇನ್ನೊಂದು ತೈಲ. ತೈಲ ಅಂದ್ರೆ ಯಾವುದು? ಎಳ್ಳೆಣ್ಣೆ. ಪ್ರತಿನಿತ್ಯ ದೇವರಿಗೆ ಹಚ್ಚಬೇಕಾದ ಎಣ್ಣೆ ಯಾವುದು? ಎಳ್ಳೆಣ್ಣೆಲೆ ಹಚ್ಬೇಕು ದೇವರಿಗೆ. ವಿಶೇಷ ದಿನಗಳಲ್ಲಿ ತುಪ್ಪ, ಪ್ರತಿನಿತ್ಯ ನಮ್ಮ ಅದು ಭಯ, ಎಳ್ಳೆಣ್ಣೆ ಹಚ್ಬೋದ ನಾವು ಕೇಳ್ತಾರೆ. ಎಣ್ಣೆ ಅಂದ್ರೆ ಎಳ್ಳಿಂದು, ಮಿಕ್ಕಿದ್ ಯಾವುದು ಎಣ್ಣೆ ಅಲ್ಲ. ಎಣ್ಣೆ ಅಂದ್ರೆ ಯಾವುದು? ತಿಲದಿಂದ ಬಂದದ್ದೇ ತೈಲ. ತಿಲದಿಂದ ಬಂದದ್ದೇ ತೈಲ. ಹಚ್ಬಿಟ್ರೆ ಶರೀರ ಬಂದ್ಬಿಡ್ತೈತ್ಯ. ಶನಿವಾರ ಮಾತ್ರ ಹಚ್ಬೇಕು, ಏನ ಎಳ್ಳಿನ ದೀಪ ಹಚ್ಚಿ ಮಾಡ್ಬೇಕು ದೇವರಿಗೆ ಪ್ರತಿನಿತ್ಯ. ಯಾವ ರಿಫೈಂಡ್ ಆದಲ್ಲಿ ಹಚ್ಬಿಡ್ತಾರೆ ಪಾಪ. ರಿಫೈಂಡ್ ಅದು ಕ್ರೂಡ ಇಲ್ಲ, ಹೊಟ್ಟೆ ಒಳಗೆ ಹೋಗೋ ಹಾಗಿಲ್ಲ. ಗೋಡ್ಡ ಗಿಂಡ ಕರ್ಕೊಂಡ್ ತಿಂತಾ ಇರ್ತೀವಿ. ನಾವೇ ತಿನ್ನಬಾರದ ಎಣ್ಣೆ, ಅದನ್ನ ದೇವರು ಹಚ್ಚಿಬಿಟ್ರೆ ಅಲ್ವಾ? ಇದೆಲ್ಲ ಅಜ್ಞಾನದ ಪರಮಾವಧಿಗಳು. ಯಾವಾಗ ನಮಗೆ ಕೆಲವು ವಿಷಯಗಳಲ್ಲಿ ಪರಿಪೂರ್ಣವಾದ ಜ್ಞಾನ ಇರೋದಿಲ್ಲ, ಅವಾಗ ಈ ಎಡವಟ್ಟುಗಳೆಲ್ಲ ಆಗ್ತದೆ. ಅದಕ್ಕೋಸ್ಕರ ದೇವರು ಅವಕಾಶವನ್ನ ಕೊಟ್ಟಾಗ 1-2 ನಿಮಿಷವಾದ್ರೂ ಕೂಡ ತತ್ವವನ್ನ ಕಿವಿಗೆ ಹಾಕೊಂಡ್ಬಿಡ್ಬೇಕು. 1 ಗಂಟೆ ಪ್ರವಚನ, ಅರ್ಧ ಗಂಟೆ ಪ್ರವಚನ, 3/4 ಗಂಟೆ ಪ್ರವಚನದಲ್ಲಿ ಒಂದು ವಿಷಯವಾದ್ರೂ ನಾವು ಮಾಡೋ ತಪ್ಪನ್ನ ತಿದ್ದುಕೊಳ್ಳೋ ಅವಕಾಶ ಸಿಕ್ಕಿರತ್ತಲ್ಲಿ. ಆ ಅವಕಾಶವನ್ನ ಸದುಪಯೋಗ ಪಡ್ಕೊಳ್ಳಿಲ್ಲ ಅಂತಂದ್ರೆ ಮನುಷ್ಯರಾಗಿ ಹುಟ್ಟದ್ದಕ್ಕೆ ಸಾರ್ಥಕ್ಯ ಭಾವ ಅಂತ ಅನ್ನೋದು ನಮಗೆ ಬರೋದಿಲ್ಲ ಅಂತ ಸ್ಪಷ್ಟವಾಗಿ. ಒಂದು ಶಿವರಾತ್ರಿ ಕಥೆ ಒಂದಾಯ್ತು. ಇನ್ನೊಂದು ಕಥೆ ಹೇಳಿ ಮುಗಿಸ್ಬಿಡ್ತೀನಿ ಇವತ್ತು. ಯಾವುದದು? ಸಮುದ್ರ ಮಥನ. ಸಮುದ್ರ ಮಥನ ಆಗೋ ಕಾಲಕ್ಕೆ ಎಲ್ಲ ಸಮುದ್ರ ಮಥನ ಹೇಗಾಯ್ತು, ಏನ್ ಕಥೆ ಅಂತ ನಮಗ್ ಚೆನ್ನಾಗಿ ಗೊತ್ತು. ಸಮುದ್ರ ಮಥನ ಆಗ್ತಾ ಇದೆ. ಸಮುದ್ರ ಮಥನ ಆಗುವಾಗ ಮೊದಲಿಗೆ ಆ ಪರ್ವತ ಕೆಳಗೆ ಹೊರಟೋಯ್ತು. ಕೆಳಗೆ ಹೋದಾಗ ದೇವತೆಗಳು ಅಂದ್ಕೊಂಡು, ಏನಪ್ಪಾ ನಾವೇ ಪ್ರಯತ್ನ ಪಟ್ಟಿದ್ದು, ಪರ್ವತ ಕೆಳಗೆ ಹೊರಟೋಯ್ತಲ್ಲ ಅಂದಾಗ ದೇವರಂತಾನೆ, ವಿಲೋಕ್ಯ ವಿಘ್ನೇ ಇದು ಗಣಪತಿ ಮಾಡಿದ ಕೆಲಸ. ಯಾಕೆ? ಅವನು ಹುಟ್ಟಿದಾಗ ದೇವರ ಆದೇಶ. ನೀವು ನಿಮ್ ಮನೆಗಳಲ್ಲಿ ಯಾವುದೇ ಒಳ್ಳೆಯ ಕೆಲಸ ಆಗ್ಲಿ, ದೇವತೆಗಳಾಗ್ಲಿ, ದೈತ್ಯರಾಗ್ಲಿ, ಮನುಷ್ಯರಾಗ್ಲಿ, ಯಾರೇ ಆಗ್ಲಿ, ನಿಮ್ ಮನೆಯಲ್ಲಿ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ಅಂದ್ರೆ ಆರಂಭದಲ್ಲಿ ಇವೆಲ್ಲ ಪೂಜೆ ಮಾಡಬೇಕು ಅಂತ ನಿಯಮ. ಅಮೃತ ಮಥನದಂತಹ ದೊಡ್ಡ ಕೆಲಸ ಆಗುವಾಗ ಗಣೇಶನಿಗೇನು ಪೂಜನೆ ಮಾಡ್ಲಿಲ್ವ. ಅದಕ್ಕೇನಾಯ್ತು? ಪರ್ವತ ಆಗ ದೇವರ ಮೇಲ್ ತಂದ. ಮೇಲೆ ಕೂರ್ಮ ರೂಪದಿಂದ ಭಗವಂತ ಪರ್ವತವನ್ನ ಮೇಲ್ ತರ್ತಾನೆ. ಮಥನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮಥನ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದ ಹಾಗೆ ಫಸ್ಟ್ ಹೊರಗೆ ಬಂದದ್ದು ಯಾವುದು? ಹಾಲಾಹಲ ಅಥವಾ ಕಾಲಕೂಟ ಅನ್ನುವಂತ ಒಂದು ವಿಷ ಮೇಲೆದ್ದು ಬಂತು. ಆ ಕಾಲಕೂಟ ಅನ್ನುವಂತಹ ವಿಷ ಅದು ಮೇಲೆದ್ದು ಬಂದಾಗ ಎಲ್ಲ ಹೆದರಿ ಓಡ್ಬಿಟ್ರಂತೆ. ಆ ವಿಷದ ಪ್ರಭಾವ ತಡ್ಕೊಳ್ಲಿಕ್ಕಾಗದೆ ಬ್ರಹ್ಮ, ವಿಷ್ಣು, ಇಂದ್ರ ಎಲ್ಲ ಹೆದರಿ ಓಡ್ಬಿಟ್ರು. ಅವಾಗ ಈ ಮಹಾನುಭಾವರು ಏನ್ ಮಾಡ್ತಾರೆ, ರುದ್ರದೇವರು ವಿಷವನ್ನ, ಜಗತ್ತಲ್ಲಿ ಪ್ರಸಿದ್ಧವಾದಂತಹ ಕಥೆ ಅದೇ. ಆದ್ರೆ ಅವರೇ ಹೇಳ್ತಾರೆ, ನಾನು ವಿಷಪಾನವನ್ನ ಮಾಡಿದ್ದೆ ಹೇಗೆ ಅಂದ್ರೆ
ಹೃದಯಸ್ಥಿತೋ ಜನಾರ್ದನ, ಹೃದಯದಲ್ಲಿದ್ದ ಜನಾರ್ದನನ ವಿಶೇಷವಾದ ಅನುಗ್ರಹದಿಂದ ನಾನೇನ್ ಮಾಡಿದೆ? ಶಪಾನವನ್ನ ಮಾಡಿ. ಅಚ್ಯುತ ಅನಂತ ಗೋವಿಂದ, ಅಚ್ಯುತಾನಂತ ಗೋವಿಂದ ನಾಮಸ್ಮರಣೆಯಿಂದ ನನಗೆ ವಿಷ ಜೀರ್ಣ ಆಯಿತು. ಅವರೇ ಹೇಳಿದ ಮಾತು. ಪದ್ಮ ಪುರಾಣದಲ್ಲಿ, ಭಾಗವತ ಪುರಾಣದಲ್ಲಿ ಸೂಕ್ಷ್ಮವಾಗಿ ಅದರಿಂದ ವಿಷವನ್ನ ಪ್ರಧಾನವಾಗಿ ಕುಡಿದವರು ಯಾರು? ವಾಯುದೇವರು. ತದ ಅವಾಂತರವಾಗಿ ವಿಷಪಾನವನ್ನ ಮಾಡಿದವರು ಯಾರು? ರುದ್ರದೇವರು. ಆದ್ದರಿಂದ ಕಥೆಗಳನ್ನ ನಾವು ನಿರ್ಣಯ ಮಾಡಿಕೊಳ್ಳುವಾಗ, ಕಥೆಯ ಸೂಕ್ಷ್ಮತೆಗಳನ್ನ ನೋಡುವಾಗ ಸ್ವಲ್ಪ ಜಾಗೃತೆಯಾಗಿ ನೋಡ್ಬೇಕು. ಅದರಿಂದ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಕಥೆಗಳಿದೆ, ಇನ್ನೂ ಬೇಕಾದಷ್ಟಿದೆ. ನಾಳೆ ಒಂದು ಅರ್ಧ ಗಂಟೆ ಜಾಸ್ತಿ ಮಾಡ್ಬಿಡೋಣ. ಜಯೇಂದ್ರ ಸ್ವಾಮಿಗಳವರು ನಾಳೆ ಕರೆಕ್ಟಾಗಿ 6 ಗಂಟೆಗೆ ಶುರು ಮಾಡಬೇಡ, 7:15 ತನಕ ಪ್ರವಚನ ಮಾಡಿ 4-5 ನಾವು ತಿಳ್ಕೊಳ್ಬೇಕಾದ ಪರಮಾದ್ಭುತವಾದ ವಿಷಯಗಳನ್ನ ವಿಜಯೇಂದ್ರ ಸ್ವಾಮಿ ಗ್ರಂಥದಲ್ಲಿ ಹಾಕಿದ್ದಾರೆ. ಆ ಎಲ್ಲ ಭಾಗವನ್ನು ಕೂಡ ಮತ್ತೆ ನಾಳೆ ಅನುಸಂಧಾನವನ್ನ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಪ್ರವಚನದಲ್ಲಿ ಒಟ್ಟು 2 ಪ್ರಧಾನವಾದ ಕಥೆ ಬಂತು. ಯಾವುದು? ಶಿವರಾತ್ರಿ ಮಹಾತ್ಮ್ಯ, ಕಾಲಕೂಟ ವಿಷ. ಆ ಎರಡೂ ಕೂಡ ಯಥಾರ್ಥವಾದ ಅನುಸಂಧಾನ ಮಾಡಿಕೊಂಡಾಗ ಮಾತ್ರ ಆ ಹಬ್ಬ ಆಚರಣೆ ಮಾಡಿದ್ದಕ್ಕೆ ಫಲ. ಇಲ್ಲ ಅಂದ್ರೆ ಬರಲ್ಲ. ನನ್ನ ಫ್ರೆಂಡು ನರಸಿಂಹ ಜಯಂತಿ ಮಧ್ಯಾಹ್ನದ ರಾತ್ರಿ ಉಪವಾಸ ಮಾಡ್ತಾರೆ, ನಮಗ್ ಕರೆದಿದ್ದಾರೆ, 2 ಸುಮಾರಿಗೆ ಹೋಗ್ತೀವಿ ಅಲ್ಲಿ ಅಂತಂದ್ರೆ, ನೀನು ಫ್ರೆಂಡ್ಗೋಸ್ಕರವಾಗಿ ಶಾಸ್ತ್ರದ ವಿಷಯದಲ್ಲಿ ಕಾಂಪ್ರಮೈಸ್ ಆಗ್ತಾ ಇದೆಯಾ? ದೇವರಂತಾರೆ, ಶಾಸ್ತ್ರದ ವಿಷಯದಲ್ಲಿ ಯಾವತ್ತಿಗೂ ಕಾಂಪ್ರಮೈಸ್ ಆಗ್ಬೇಡಪ್ಪ. ಕಾಂಪ್ರಮೈಸ್ ಅಲ್ಲ. ಯಾಕೆ ಅಂದ್ರೆ ನಾಳೆ ಬೆಳಗ್ಗೆ ಇವ್ರು ಹೊರಟೋಗ್ತಾನೆ, ನೀನ್ ಹೊರಟೋಗ್ತೀಯ, ನೀನು ಮಾಡಿದ ಧರ್ಮ ಉಳಿಯುತ್ತೆ. ಉಳಿಯೋದು ಯಾವುದು? ನಾವು ಮಾಡಿದ ಧರ್ಮ. ನಾಳೆ ಬೆಳಗ್ಗೆ ಅಲ್ಲಿ ಹೋದಾಗ ನೋಡಯ್ಯ, ನೀನ್ ಮಾಡಿದ ತಪ್ಪುಗಳು. ನರಸಿಂಹ ಜಯಂತಿ ದಿನ ಅವ್ರ ಮನೆಗೆ ಉಪವಾಸ ಮಾಡ್ತಾ ಇದ್ದ, 2 ಇಸ್ಕೊಂಡ್ ಬಂದೆ ಹೋಗಿ ಅಂತಂದ್ ಯಮಧರ್ಮ ಕೇಳ್ದ. ಫ್ರೆಂಡ್ ಅಲ್ವಾ, ನೋಡ ಫ್ರೆಂಡ್ ಅಲ್ಲಿ ಕೂತಿಯ, ನೀನು ಅಲ್ಲಿ ಹೋಗು. ಅನುಭವಿಸೋದು ಯಾರು ನಾಳೆ ನರಕವನ್ನ? ನಾವೇ. ಫ್ರೆಂಡ್ಗೋಸ್ಕರ ಮಾಡಿದೆ ನಾನು ಅಂದ್ರೆ, ಸಂಬಂಧಿಕರಿಗೋಸ್ಕರ ಮಾಡಿದೆ ಅಂದ್ರೆ ದೇವರಪ್ಪಲ್ಲ. ಯಾವುದು ಮಾಡಬೇಕೋ ಮಾಡ್ಲೇಬೇಕು. ಕೃಷ್ಣ ಜಯಂತಿ ಉಪವಾಸವನ್ನ ಮಾಡ್ಬೇಕು. ಶಿವರಾತ್ರಿಯಲ್ಲಿ ವಿಶೇಷವಾಗಿ ಮಧ್ಯಾಹ್ನದಲ್ಲಿ ಊಟವನ್ನ ಮಾಡಬೇಕು. ನರಸಿಂಹ ಜಯಂತಿ, ರಾಮನವಮಿ ಇತ್ಯಾದಿ ವ್ರತಗಳಲ್ಲಿ ಮಧ್ಯಾಹ್ನ ಊಟವನ್ನ ಮಾಡಬೇಕು. ಗಣಪತಿ ಪೂಜೆಯನ್ನ ಬೆಳಗ್ಗೆ 8 ಗಂಟೆ ಒಳಗೆ ಮಾಡಿ ಮುಗಿಸ್ಬೇಕು. ಮಧ್ಯಾಹ್ನ 12:30 1 ಗಂಟೆ ಬೀದಿಲಂತೂ ಬೀದಿ ಗಣಪತಿ ಬಗ್ಗೆ ಮಾತಾಡೋ ಹಾಗೆ ಅಲ್ಲ ಬಿಡಿ. ರಾತ್ರಿ 12 ಗಂಟೆಗೆ ಪೂಜೆ ಮಾಡ್ತಾ ಇರ್ತಾರೆ, ಅದೇ ಲೆಕ್ಕಕ್ಕಿಲ್ಲ. ವ್ರತಗಳಲ್ಲಿ ಪೂಜೆಗಳನ್ನ ಮಾಡುವಾಗ ಬೆಳಗ್ಗೆ 8:30 9 ಗಂಟೆ ಒಳಗೆ ಮುಗಿಸ್ಬಿಟ್ಟಿರ್ಬೇಕು ನಾವು. ಎಲ್ಲ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಸ್ವಾಮಿಗಳು ಮಾಡಿದ ಉಪಕಾರ ಅಪಾರವಾದದ್ದು. ನಿಜವಾದ ಆರಾಧನೆ ಅಂದ್ರೆ ಇದು. ಬರೀ ಎಲೆ ಮುಂದೆ ಕೂತ್ಕೊಂಡು ಊಟ ಮಾಡ್ಬಿಡೋದು ಆರಾಧನೆ ಖಂಡಿತವಾಗ್ಲೂ ಅಲ್ಲ. ಅವರು ಸಂಪ್ರೀತಿ ಪಡೋದು ಯಾವಾಗ ಅಂದ್ರೆ, ನನ್ನ ಗ್ರಂಥವನ್ನ ನಾನ್ ನಿಮಗೋಸ್ಕರವಾಗಿ ಬರ್ಕೊಟ್ಟ ಗ್ರಂಥದ ಒಂದು ವಿಷಯವನ್ನಾದ್ರೂ ನೀವು ತಿಳ್ಕೊಂಡ್ರಲ್ಲ, 100 ಭಕ್ಷ್ಯಗಳನ್ನ ತಿಂದ್ರೆ ಏನು ಬರುತ್ತೆ ಅದು ನಿಮ್ಗೆ ಕೊಡ್ತೀನಿ ಫಲ ಅಂತ ಹೇಳ್ತಾರೆ. ನಮಗಿಲ್ಲ, ಆ ಸ್ವೀಟೇ ಬೇಕು ನಮಗೆ, ಏನ್ ಬೇಕು. ಆದ್ದರಿಂದ ವಿಜಯೇಂದ್ರರ ಕೃಪೆ ನಮ್ಮೆಲ್ಲರ ಮೇಲೆ ಇಲ್ಲಿ ನಿರಂತರವಾಗಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಪ್ರವಚನ ಭಾಗ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಅವನು ಚಕ್ರ ಕೊಟ್ಟ ಕಥೆ, ರಾಮೇಶ್ವರ ಲಿಂಗ ಪ್ರತಿಷ್ಠೆಯನ್ನ ಮಾಡಿದ ಕಥೆ, ದಕ್ಷಯಜ್ಞ ಪ್ರಸಂಗದಲ್ಲಿ ಅವನು ಓಡು ಹೋದ ಕಥೆ ಬೇಕಾದಷ್ಟಿದೆ. ಆ ಎಲ್ಲ ಕಥೆಗಳ ನಿರ್ಣಯವನ್ನ ವಿಜಯೇಂದ್ರನ ಮಾತಿನಲ್ಲಿ ನಿರ್ಣಯ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.